ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಮ್ಯೂಸಿಕ್ ಮನೆ ಫೌಂಡರ್ ಕೃಷ್ಣಮೂರ್ತಿ ಅವರು. ಇವ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ. ಹೇಗೆ ಇವರು ಮ್ಯೂಸಿಕ್ನ ಪ್ಯಾಷನ್ ಆಗಿ ಮಾಡ್ಕೊಂಡ್ರು. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ, ವೆಲ್ಕಮ್ ಎಲ್ಲರಿಗೂ ಕೂಡ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀವಿ ವಿಶ್ವಜಿತ್ ಅವರೇ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಐ ಆಮ್ ಸೋ ಹ್ಯಾಪಿ. ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ, ಖುಷಿ ಆಗುತ್ತೆ. ಸೊ ಅಫ್ಕೋರ್ಸ್ ಇವಾಗಿನ ಟ್ರೆಂಡ್ಗೆ ಮೋಟಿವೇಶನ್ ಬೇಕು, ಅವಶ್ಯಕತೆ ಇದೆ ತುಂಬಾ. ಸೊ ನೀವು ಮಾಡ್ತಾರ ಕೆಲಸಕ್ಕೆ ನನ್ನ ಅಪ್ರಿಷಿಯೇಷನ್ ಕೂಡ ಇದೆ. ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್ ಸರ್. ಮ್ಯೂಸಿಕ್ ಪ್ಯಾಷನ್ ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ? ಇದರಲ್ಲಿ ನಾನು ಅಚೀವ್ ಮಾಡಬೇಕು ಅಂತ ಹೇಗೆ ನಿಮಗೆ ಅನಿಸ್ತು? ಇಲ್ಲ, ನಾನು ಮ್ಯೂಸಿಕ್ನೇ ಪ್ರೊಫೆಷನ್ ತಗೋಬೇಕು ಅಂತ ಇರ್ಲಿಲ್ಲ. ಚಿಕ್ಕ ವಯಸ್ಸಿಂದ ನಮ್ಮ ಫ್ಯಾಮಿಲಿಲೇ ಮ್ಯೂಸಿಕ್ ಇತ್ತು. ಅಪ್ಪನೇ ಮ್ಯೂಸಿಕ್ ಟೀಚರು. ಸೊ ಚಿಕ್ಕ ವಯಸ್ಸಿಂದ ಕೆಲವು ಟ್ರೆಡಿಷನಲ್ ಇರ್ತಾವಲ್ಲ, ನಾವು ಶ್ಲೋಕಗಳನ್ನ ಕಲಿಯೋದು, ದೇವ್ರ ಪೂಜೆ ಮಾಡ್ಬೇಕಾರೆ ಇವೆಲ್ಲ ನಮ್ಗೆ ರೆಗ್ಯುಲರ್ ಆಗಿ ಬರ್ತಿತ್ತು. ಆಮೇಲೆ ಅಪ್ಪ ಮನೇಲೂ ಪಾಠ ಮಾಡ್ತಾ ಇದ್ರು ಬೇರೆಯವ್ರಿಗೆ. ಅದು ಅದು ನಮ್ಗೆ ಮೈಂಡ್ ಅಲ್ಲಿ ಯಾವಾಗ್ಲೂ ಕೊರಿತಾ ಇತ್ತು. ಒಂದ್ಸತಿ ಅಪ್ಪ ಕಾನ್ಸರ್ಟ್ಸ್ಗೆ ಹೋಗ್ತಾ ಇದ್ರು. ಒಂದ್ಸತಿ ಅಪ್ಪ ಕಾನ್ಸರ್ಟ್ಸ್ಗೆ ಹೋಗ್ಬೇಕಾದ್ರೆ ನಾನೊಂದು ಗ್ರೇಡ್ 6 ಅನ್ಸುತ್ತೆ. ಅವಾಗ ನನ್ನನ್ನ ಅಪ್ಪ ಏನ್ ಮಾಡಿದ್ರು, ಇವತ್ತು ನಾನು ಕ್ಲಾಸ್ ತಗೊಳಕ್ ಆಗಲ್ಲ ಕಣೋ, ನೀನೇ ತಗೊಂಡ್ಬಿಡು ಕ್ಲಾಸ್ನ ಅಂತ ನನ್ನನ್ನು ಬಿಟ್ಬಿಟ್ರು. ಅವ್ರ ಕಾನ್ಸರ್ಟ್ ಇದೆ ಅಂತ. ಸೊ ಒಂದು 20-30 ಜನ ಕ್ಲಾಸ್ ಅಲ್ಲಿ ಇದ್ರು. ನಾನು ಹೋಗ್ಬಿಟ್ಟು ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಿದೆ. ನನಗೆಲ್ಲ ಲೆಸನ್ಸ್ ಗೊತ್ತಿರೋದ್ರಿಂದ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಸೊ ಆಫ್ಟರ್ ದ ಕ್ಲಾಸ್ ಇನ್ನೊಂದು ಕ್ಲಾಸ್ ಅಲ್ಲಿ ಆ ಪೇರೆಂಟ್ಸ್ ಎಲ್ಲ ನನ್ನನ್ನು ಕೇಳಿದ್ರು, ಕೃಷ್ಣ ಸರ್, ನಿಮ್ ಮಗ ಬಂದಿದ್ನಲ್ಲ ಸರ್, ಚೆನ್ನಾಗಿ ಮಾಡಿದ್ರು. ಅದೊಂದು ಸ್ಪಾರ್ಕ್ ನಾನು ಕೇಳಿಸ್ಕೊಂಡೆ. ಸೊ ಅವಾಗ ನನಗೇನು ಅನಿಸ್ತು, ಇದು ನಾನು ಚೆನ್ನಾಗಿ ಮಾಡ್ತೀನಲ್ವಾ ಪಾಠ, ಅಪ್ಪ ತರ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಮೈಂಡ್ ಅಲ್ಲಿ ಆ ಸ್ಪಾರ್ಕ್ ಇತ್ತು. ಸೊ ಅದು ನನಗೆ ಗೊತ್ತಿಲ್ಲದೆ ಬರ್ತಾ 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 ನಾನು ಎಜುಕೇಶನ್ ನಂದು BSc ಡಿಗ್ರಿ ಮುಗ್ದಿದ ತಕ್ಷಣ ಸೊ ನಾನು ಅವಾಗ ಕೆಲ್ಸಕ್ಕೆ ಹೋದೆ. ನನಗೆ ಅವಾಗ 7,000-8,000 ಸಂಬಳ ಕೊಡ್ತೀವಿ ಅಂದ್ರು. ಸೊ ನಾನು ಅವಾಗ್ಲೇ 15,000 ದುಡಿತಾ ಇದ್ದೆ. ಆಕ್ಚುಲಿ ಪಾರ್ಟ್ ಟೈಮ್ ಮನೆ ಪಾಠಗಳಿಗೆ ಹೋಗಿ ಎಲ್ಲ ನಾನು 15,000 ದುಡ್ತಿದ್ದೆ. ಅವಾಗ ಅನ್ನಿಸ್ತು, ನಾನ್ ಯಾಕೆ ಒದ್ದಾಡ್ಬೇಕು ಬೇರೆಯವ್ರದ ಹೋಗಿ ನಾನು ಡಿಗ್ರಿ ಇಟ್ಕೊಂಡು 8,000 ರೂಪಾಯಿಗೋಸ್ಕರ 8 ಅವರ್ ಕೆಲ್ಸಗಳನ್ನ ಮಾಡ್ಕೊಂಡು ಯಾಕೆ ಮಾಡ್ಬೇಕು? ಮೇ ಬಿ ತಗೊಳ್ಳೋಣ ಪ್ರೊಫೆಷನ್, ಹೆಂಗ ಚಿಕ್ಕ ಏಜ್ ಅಲ್ವಾ, ಲಾಸ್ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅದೊಂದು ರಿಸ್ಕ್ ತಗೊಂಡು ನಾನು ತಗೊಂಡೆ. ವಿತಿನ್ 2 years ಅಲ್ಲಿ ಕ್ಲಿಕ್ ಆಯ್ತು. ಒಂದ್ ಸೈಡ್ ಕಾನ್ಸರ್ಟ್ಸ್ ಹೋಗ್ತಾ ಇದೆ, ಒಂದ್ ಸೈಡ್ ಮನೆ ಪಾಠಗಳಿಗೆ ಹೋಗ್ತಾ ಇದ್ದೆ. ಇಂಡೈರೆಕ್ಟ್ ಆಗಿ ನನಗೂ ಕಾನ್ಫಿಡೆನ್ಸ್ ಬೂಸ್ಟ್ ಆಯ್ತು, ಯಾವುದೇ ವಿಷಯ ಆಗ್ಲಿ. ಸೊ ಒಂದು ಚೂರು, ಒಂದೇ 500 ರೂಪಾಯಿ ಆಗ್ಲಿ 1,000 ರೂಪಾಯಿ ಆಗ್ಲಿ ಒಂದು ದುಡ್ಡು ಬರ್ತಾ ಇದೆ ಅಂದಾಗ ಆ ಪ್ರೊಫೆಷನ್ ನ ತಗೊಳಕ್ಕೆ ನಮಗೂ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗಾಗಿ ಸ್ಟೆಪ್ ಬೈ ನಂದು ಬೇರೆಯವ್ರ ಹತ್ರ ಕೆಲಸ ಮಾಡ್ಕೊಂಡು ಒಂದ್ ಸ್ವಲ್ಪ ಅಮೌಂಟ್ ನ ಸೇವ್ ಮಾಡ್ಕೊಂಡು ನಾಲೆಡ್ಜ್ ನ ಗೇನ್ ಮಾಡ್ಕೊಂಡು ನನ್ನದೇ ಆದಂತ ಮ್ಯೂಸಿಕ್ ಮನೆಯನ್ನ ಸ್ಟಾರ್ಟ್ ಮಾಡಿದೆ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಕೃಷ್ಣ ಅವರೇ, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಂತ ತಿಳ್ಕೊಬೋದಾ? ಓಕೆ, ನನ್ನ ಇನ್ವೆಸ್ಟ್ಮೆಂಟ್ ನನ್ನ ನಾಲೆಡ್ಜ್. ಯಾಕೆಂದ್ರೆ ಅಪ್ಪ ಏನ್ ಮಾಡ್ತಾರೆ, ಮನೇಲಿ ಕ್ಲಾಸ್ ಮಾಡ್ತಾ ಇದ್ರು, ಅದೊಂಥರ ಇರ್ರೆಗ್ಯುಲರ್ ಪ್ಯಾಟರ್ನ್ ಅಂತ ಅನ್ಸ್ತಿತ್ತು. ನಾನು ಬೇರೆ ಕಡೆ ಎಲ್ಲ ನಾನ್ ಪಾಠಗಳು ಮಾಡ್ಬೇಕಾರೆ ನನ್ಗೆ ಕೆಲವು ಇನ್ಸ್ಟಿಟ್ಯೂಟ್ಗಳಿಗೆ ನಾನ್ ಪಾಠ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಕೃಷ್ಣ ಸರ್ ಬರ್ಲಿಲ್ವಾ ಇವತ್ತು? ಸೊ ಆ ಒಂದು ಪಾಪ್ಯುಲಾರಿಟಿ ಅವ್ರ ಇನ್ಸ್ಟಿಟ್ಯೂಟೇ ಬೇರೆ ಇನ್ಸ್ಟಿಟ್ಯೂಟೇ ಆಗಿರ್ಬೋದು, ಬಟ್ ಅಲ್ಲಿ ನನ್ನ ಪ್ರೆಸೆನ್ಸ್ ಜಾಸ್ತಿ ಇತ್ತು. ಇವೆಲ್ಲ ಏನಾಗುತ್ತೆ, ನಮ್ಮನ್ನ ಟ್ರಿಗರ್ ಮಾಡುತ್ತೆ. ಆಮೇಲೆ ನಾನೇನ್ ಮಾಡಿದೆ, ನಮ್ಮ ಪರಿಚಯ ಇರೋರ ಹತ್ರ ಒಂದು ಚಿಕ್ಕ ಚೀಟಿ ಹಾಕ್ದೆ, ಒಂದು 2 lakhs ಚೀಟಿ ಹಾಕ್ದೆ. ಪ್ರತಿ ತಿಂಗಳು 15,000-16,000 ಕಟ್ಕೊಂಡು ಹೋಗೋದು. ಸೊ ಒಂದ್ಸತಿ ಆ ಚೀಟಿ ಮುಗಿದ್ಮೇಲೆ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಭಯ ಇದ್ದೇ ಇರುತ್ತಲ್ವಾ, ಮೊದ್ಲೇ ಚೀಟಿ ಕೊಡೋದು ಇಲ್ಲ ಫಸ್ಟ್ ಆಫ್ ಆಲ್. ಸೊ ಚೀಟಿ ಮುಗಿಯೋ ತನಕ ಕಾಯ್ಬೇಕು. ಕಡೆ ಚೀಟಿಗೆ ಮುಗ್ದಾದ್ಮೇಲೆ ನನ್ಗೊಂದ್ 2 ಲಕ್ಷ ಬಂತು. ಆ 2 ಲಕ್ಷಕ್ಕೆ ನನ್ನ ಸೇವಿಂಗ್ ಸ್ವಲ್ಪ ಹಾಕೊಂಡು ರಿಸ್ಕ್ ತಗೊಂಡು ಒಂದ್ ಕಡೆ ಒಂದು ಕೃಷ್ಣ ಕಾಲೇಜ್ ಅಂತ ಇದೆ ಚಿಕ್ಕಬಳ್ಳಾಪುರ ಹತ್ರ, ಇಂಜಿನಿಯರಿಂಗ್ ಕಾಲೇಜ್, ಅದ್ರ ಪಕ್ಕ ಒಂದ್ ಜಾಗ ಸಿಕ್ತು. ನಾನು ತಗೊಂಡು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದೆ. ಸೊ ಚೆನ್ನಾಗಿ ನಡೀತು, ನೋ ಪ್ರಾಬ್ಲಮ್. ಸೊ ಅದ್ರ ಪ್ರೋಗ್ರೆಸ್ ನೋಡ್ಬಿಟ್ಟು ನಮ್ಮ ಸ್ಟೂಡೆಂಟೇ ಒಬ್ರು, ಸರ್ ಇದು ತುಂಬಾ ಇಂಟೀರಿಯರ್ ಆಯ್ತು, ಬನ್ನಿ ಸರ್ ಮೇನ್ ರೋಡ್ಗೆ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರ ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಒಂದ್ ದೊಡ್ಡ ಜಾಗ ಸಿಕ್ತು, ಅಲ್ಲಿ ತಗೊಂಡೆ. ಅವಾಗ ನನ್ನ ಸಂಬಳ, ನಾನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಸಂಬಳ 14,000, ರೆಂಟ್ ಕಟ್ತಿದ್ ನಾನು 12,500. ಸೊ ಬಂದಿದ್ ಸಂಬಳನೆಲ್ಲ ಅಲ್ಲಿಗೆ ಕಟ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗ್ತಾ 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 ಏನ್ ಮಾಡಿದೆ, ಒಂದ್ ಟೈಮ್ ಅಲ್ಲಿ ಚೆನ್ನಾಗಿ ಡೆವಲಪ್ ಆದ್ಮೇಲೆ ಕೆಲ್ಸನೇ ಬಿಟ್ಟೆ, ಮ್ಯೂಸಿಕ್ ಮನೆಯನ್ನ ಲಿಫ್ಟ್ ಮಾಡಿದೆ. ಗ್ರೇಟ್ ಸರ್. ಇವಾಗ ಫಿಲಮ್ಗೆ ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂದ್ರೆ ಏನೇನ್ ಸ್ಕಿಲ್ಸ್ ಇರಬೇಕು ಸರ್? ಸೊ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕು, ನಾಲೆಡ್ಜ್ ಈಸ್ ಮನಿ. ನಿಮ್ಗೆ ನಾಲೆಡ್ಜ್ ಇರಬೇಕು,
ಮ್ಯೂಸಿಕ್ ಕಂಪೋಸಿಷನ್ ಅಂತ ನೀವು ಕುತ್ಕೋಬೇಕಾದ್ರೆ ಎ ಟು ಝಿ ಗೊತ್ತಿರ್ಬೇಕು ನಿಮ್ಗೆ. ಫಾರ್ ಎಕ್ಸಾಂಪಲ್ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೇಜರ್ ಸ್ಕೇಲ್ ಕಲ್ತ್ಕೊಂಡ್ರೆ ನೀವು ಹ್ಯಾಪಿ ಮೂಮೆಂಟ್ ಹ್ಯಾಪಿ ಸಾಂಗ್ಸ್ ನ ಕಂಪೋಸ್ ಮಾಡ್ಬೋದು, ಮೈನರ್ ಸ್ಕೇಲ್ಸ್ ಕಲ್ತ್ಕೊಂಡ್ರೆ ಸ್ಯಾಡ್ ಸಾಂಗ್ಸ್ ನ ಕಂಪೋಸ್ ಮಾಡ್ಬೋದು ಅಂತ ಒಂದು ಟ್ರೆಂಡ್ ಇತ್ತು. ಆಫ್ಟರ್ ಫ್ಯೂ ಇಯರ್ಸ್ ಅದೆಲ್ಲ ಫೇಲ್ಯೂರ್ ಆಯ್ತು. ಇವಾಗ ಮೈನರ್ ಸ್ಕೇಲ್ಸ್ ಅಲ್ಲೇ ಲವ್ ಸಾಂಗ್ಸ್ ಜಾಸ್ತಿ ಬರ್ತಾ ಇರೋದು ಮೈನರ್ ಸ್ಕೇಲ್ಸ್ ಅಲ್ಲೇ. ಕೆಲವು ಸ್ಯಾಡ್ ಸಾಂಗ್ಸ್ಗಳು ನೀವಿವಾಗ ಕೆಲವು ಜಾನರ್ಗಳನ್ನ ನೀವು ಅನಲೈಸ್ ಮಾಡಿದಾಗ ನಿಮ್ಗೆ ಮೇಜರ್ ಸಾಂಗ್ಸ್ ಅಲ್ಲೇ ಸ್ಯಾಡ್ ಸಾಂಗ್ಸ್, ಮೇಜರ್ ಸ್ಕೇಲ್ ಅಲ್ಲೇ ಸ್ಯಾಡ್ ಸಾಂಗ್ ಬರ್ತವೆ. ಸಿ ಅದು ಡಿಪೆಂಡ್ ಆನ್ ಸಿಚುವೇಶನ್ ಹೆಂಗ್ ಕೇಳುತ್ತೋ ಹಂಗ್ ಕೊಡ್ಬೇಕಾಗತ್ತೆ. ನೀವು ಇವಾಗ ನಿಮ್ಮ ಹತ್ರ 1000 ರೂಪೀಸ್ ಇತ್ತು ಅಂದ್ರೆ ನೀವು ಬೇಕರಿಲಿ ಎಷ್ಟು ಖರ್ಚು ಮಾಡ್ತೀರಾ ಅಥವಾ ಮಾಲ್ ಅಲ್ಲಿ ಎಷ್ಟು ಖರ್ಚು ಮಾಡ್ತೀರಾ ನಿಮ್ಮ ಮೇಲೆ ಡಿಪೆಂಡ್. ನಿಮ್ ಹತ್ರ ನಿಮ್ ದುಡ್ಡೇ ಇಲ್ಲ ಅಂದಾಗ ನೀವ್ ಮಾಲ್ಗೆ ಹೋಗಿ ಏನ್ ಖರ್ಚು ಮಾಡ್ತೀನಿ ಅನ್ನೋದಕ್ಕೆ ಮೀನಿಂಗೇ ಇಲ್ಲ. ನಾನೇನ್ ದುಡ್ಡು ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ನಾಲೆಡ್ಜ್ ಫಸ್ಟ್. ಮ್ಯೂಸಿಕ್ ಬೇಸಿಕ್ ಆಗ್ಲಿ, ಮ್ಯೂಸಿಕ್ ನ ಡಿಫ್ರೆಂಟ್ ಜಾನರ್ಗಳನ್ನ ಅರ್ಥ ಮಾಡ್ಕೊಂಡು ಆಮೇಲೆ ನಾವು ಮ್ಯೂಸಿಕ್ಗೆ ಮ್ಯೂಸಿಕ್ ಡೈರೆಕ್ಷನ್ಗೆ ನೀವು ಕಾಲಿಟ್ಟಾಗ ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮ್ಯೂಸಿಕ್ ಡೈರೆಕ್ಷನ್ ಏನು ಅಂದ್ರೆ ಬರೀ ಮ್ಯೂಸಿಕ್ ಗೊತ್ತಿದ್ರೆ ಸಾಲದು, ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು. ಯಾವಾಗ ಯಾವ ಸೌಂಡ್ ಯಾವ ತರ ಕೇಳಿಸುತ್ತೆ, ಅದಕ್ಕೆ ಹೋಮ್ ವರ್ಕ್ ಅನ್ನೋದಿದೆಯಲ್ಲ ತುಂಬಾ ದೊಡ್ಡದು. ಆಮೇಲೆ ಮ್ಯೂಸಿಕ್ ಡೈರೆಕ್ಷನ್ ಅನ್ನೋದು ಯಾರು ಹೇಳ್ಕೊಡಲ್ಲ ತುಂಬಾ ಜನ, ಅದು ತಮಗ್ ತಾವಾಗೇ ಬರಬೇಕು. ಈಗ ಹಂಸಲೇಖ ಸರ್ ಹತ್ರ ಹೋಗ್ಬಿಟ್ಟು ಸರ್ ನೀವು ಆ ಸಾಂಗ್ ನ ಹೆಂಗ್ ಕಂಪೋಸ್ ಮಾಡಿದ್ರಿ ಅಂತ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ನೋಡಿರ್ತೀರ. ಅವ್ರ ಏನ್ ಹೇಳ್ತಾರೆ, ಆ ಸಿಚುವೇಶನ್ ನೋಡ್ದ ನಮ್ಗೆ ಅಲ್ಲಿ ಬಂತು, ಮಾತಾಡ್ತಾ ಇದ್ರು, ಅಲ್ಲಲ್ಲೇ ಪದಗಳು ಹುಟ್ಟಿದು ಅಲ್ಲೇ ಕಂಪೋಸ್ ಮಾಡುದು ಅಂತ. ಅದ್ ನಾಲೆಡ್ಜ್ ಯಾವಾಗ ಬರುತ್ತೆ ಅಂದಾಗ ನೀವು ಹೋಮ್ ವರ್ಕ್ ನ ಜಾಸ್ತಿ ಮಾಡ್ಬೇಕು. ಆದ್ರೆ ನಿಮ್ ನಾಲೆಡ್ಜ್ ನ ನೀವು ತಗೊಂಡಾಗ ಆರಾಮಾಗಿ ಕಂಪೋಸ್ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ಈಗಿನ ಸಿನಾರಿಯೋ ನಾವು ಅನಲೈಸ್ ಮಾಡಿದ್ರೆ ಟೆಕ್ನಾಲಜಿ ಏನಿದೆ, ಆರಾಮಾಗಿ ಯಾರು ಬೇಕಾದ್ರೂ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು. ಬಟ್ ಎಂಟರ್ಟೈನ್ ಮಾಡುವಂಥದ್ದು ಬಂದಿದ್ನ ಜನಕ್ಕೆ ಏನ್ ಇಷ್ಟ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಗೆ ಬಂದ್ಬಿಡ್ತು ಅಂದ್ರೆ ಅಫ್ಕೋರ್ಸ್ ನಿಮ್ ಹಿಂದೆ ಇದೆ, ಆರಾಮಾಗಿ ಕಂಪೋಸರ್ ಆಗ್ಬೋದು. ಖಂಡಿತ ಸರ್. ಇವಾಗ ಕೀಬೋರ್ಡು, ಗಿಟಾರು ಎಲ್ಲದರಲ್ಲೂ ನಾಲೆಡ್ಜ್ ಹೇಗೆ ತಿಳ್ಕೊಬೇಕು ಸರ್? ಅಥವಾ ಬರೀ ಒಂದೇ ಇನ್ಸ್ಟ್ರೂಮೆಂಟ್ ಮೇಲೆ ನಾಲೆಡ್ಜ್ ತಿಳ್ಕೊಳೋದು ಇಂಪಾರ್ಟೆಂಟಾ? ಯಾವುದು? ಅದನ್ನ ಎಕ್ಸಾಕ್ಟ್ಲಿ ಈ ತರ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾವು ಮ್ಯೂಸಿಕ್ ಡೈರೆಕ್ಟರ್ ನ ಅನಲೈಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಳೆಯರಾಜು ಸರ್ ನ ಅನಲೈಸ್ ಮಾಡಿದಾಗ ಈಸ್ ಎ ಗಿಟಾರಿಸ್ಟ್, ರೆಹಮಾನ್ ಅವ್ರನ್ನ ಅನಲೈಸ್ ಮಾಡಿದಾಗ ಈಸ್ ಎ ಕೀಬೋರ್ಡ್ ಪ್ಲೇಯರ್. ಎಂ ರಂಗರಾವ್ ಅಂತ ಸರ್ ಇದ್ರು, ಅವರು ನೀವು ಬಂಧನ ಮೂವಿ ನೋಡಿದ್ರಲ್ಲ ವಿಷ್ಣುವರ್ಧನ್ ಸರ್ದು, ಆ ಬಂದ 101 ನೆನಪು ಅವೆಲ್ಲ, ಅವರು ಬಂದು ವೀಣಾ ಪ್ಲೇಯರು. ಅವಾಗ ಏನಾಗಿತ್ತು ಅಂದ್ರೆ ಒಂದು ಟೀಮ್ ವರ್ಕ್ ಮಾಡ್ತಾ ಇತ್ತು. ಈಗ ನಾನು ಯಾವ್ದೇ ಇನ್ಸ್ಟ್ರೂಮೆಂಟ್ ಪ್ಲೇಯರ್ ಆದ್ರೂ ನನ್ಗೆ ಅಕಂಪನಿಮೆಂಟ್ ಮಾಡೋರು ತುಂಬಾ ನಾಲೆಡ್ಜ್ ಇತ್ತು, ಅವರೆಲ್ಲ ಮಾಡ್ತಾ ಇದ್ರು. ಈಗ ಹೇಗಿದೆ ಸಿಚುವೇಶನ್ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಆಗಿದೆ. ಈಗ ನನ್ ಕೀಬೋರ್ಡ್ ಕಲ್ತ್ಕೊಂಡ್ರೆ ಗಿಟಾರು ಕೂಡ ಅದ್ರ ಕಾರ್ಡ್ಸ್ ಏನೇನ್ ಬರುತ್ತೆ ನಾವ್ ಇಲ್ಲೇ ಕಂಪೋಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅರ್ಥ ಆಗ್ತದೆ? ಅದಕ್ಕೆ ಟೆಕ್ನಿಕಲ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದ್ರದ್ದು ಬಿಹೇವಿಯರ್ ನೀವು ಅರ್ಥ ಮಾಡ್ಕೊಂಡ್ರೆ ನೀವ್ ಯಾವ ಇನ್ಸ್ಟ್ರೂಮೆಂಟ್ ಬೇಕಾದ್ರೂ ಅದರಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ನೀವು ಕೀಬೋರ್ಡ್ ನ ಕಲ್ತ್ಕೊಂಡ್ರೆ, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಯಾರು ಹೋಗ್ತಾರಲ್ಲ ಅವರು ಕೀಬೋರ್ಡ್ ನ ಕಲ್ತ್ಕೊಂಡ್ರೆ ಇಟ್ಸ್ ಆಲ್ವೇಸ್ ಗುಡ್. ನಿಮ್ಗೆ ಫರ್ದರ್ ನೀವೇನಾದ್ರು ಹೋಮ್ ವರ್ಕ್ ಮಾಡ್ಬೇಕು ಅಂದ್ರೆ ಕೀಬೋರ್ಡ್ ಥಿಯರಿ ಅಂದ್ರೆ ಪಿಯಾನೋ ಥಿಯರಿ ಬಂದ್ಬಿಟ್ಟು ನಿಮ್ಗೆ ಬಹಳ ಹೆಲ್ಪ್ ಮಾಡುತ್ತೆ ಮ್ಯೂಸಿಕ್. ಸರ್, ಇವಾಗ ಸ್ವಲ್ಪ ಸ್ಟೂಡೆಂಟ್ಸು ತುಂಬಾ ಫೈನಾನ್ಷಿಯಲಿ ಸ್ಟ್ರಗಲ್ ಇರುತ್ತೆ, ಅವರು ಅರ್ನು ಮಾಡಬೇಕು, ಲರ್ನು ಮಾಡಬೇಕು. ಹೇಗೆ ಇದರಲ್ಲಿ ಮ್ಯೂಸಿಕ್ ಕಲ್ತ್ಕೊಂಡು ಅವರು ಅರ್ನ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ? ಕರೆಕ್ಟ್, ಒಪ್ಕೋತೀನಿ. ಯಾಕೆಂದ್ರೆ ತುಂಬಾ ಜನ ಇದೊಂದು ಪ್ರೊಫೆಷನಲ್ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಪಾಸ್ಟ್ 10 years ಬಿಫೋರ್ ಈವನ್ ಮೈ ಫಾದರ್ ಆಲ್ಸೋ, ನೀನ್ ಮ್ಯೂಸಿಕ್ ಡೈರೆಕ್ಷನ್ ತಗೋತೀಯಾ, ಮ್ಯೂಸಿಕ್ ಪ್ರೊಫೆಷನ್ ತಗೋತೀಯ ಅಂದ್ರೆ ಅವರು ರಿಜೆಕ್ಟ್ ಮಾಡಿದ್ರು. ಏನಂದ್ರೆ ಇವಾಗ ಬರೋ ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ ತುಂಬಾ ಆಪರ್ಚುನಿಟಿ ಇದೆ. ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಬರ್ತಾರೆ ಅಂದ್ರೇನೆ. ಸೊ ಇವಾಗ ಬನ್ನಿ, ಒಂದು 3 ತಿಂಗಳು 4 ತಿಂಗಳು ಯಾವ್ದಾರ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಚೆನ್ನಾಗಿ ಕಲೀರಿ. ಕಲ್ತ್ಬಿಟ್ಟು ಅದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಸರ್ ನನ್ಗೊಂದು ಆಪರ್ಚುನಿಟಿ ಕೊಡಿ, ನನ್ಗೊಂದು ಪಾರ್ಟ್ ಟೈಮ್ ಜಾಬ್ ಕೊಡಿ, ನಾನು ಇಲ್ಲೇ ಮಕ್ಕಳಿಗೆ ಟೀಚ್ ಮಾಡ್ತೀನಿ, ವೆಲ್ಕಮ್. ಈಗ ನಾವು ಹುಡುಕ್ತಾ ಇದ್ದೀವಿ. ಸೊ ಒಳ್ಳೆ ಪ್ರೊಫೆಷನಲ್ ಆಗಿ ಯಾರಾದ್ರೂ ಒಳ್ಳೆ ಗುಡ್ ಕಮ್ಯುನಿಕೇಶನ್ ಮಕ್ಕಳ ಜೊತೆ ಗುಡ್ ಕಮ್ಯುನಿಕೇಶನ್ ಹ್ಯಾಂಡಲ್ ಮಾಡೋ ತರ ಆಗ್ಲಿ, ಅಥವಾ ಮ್ಯೂಸಿಕ್ ನಾಲೆಡ್ಜ್ ವೈಸ್ ಬೆಳೆಸ್ಕೊಳ್ಳೋದಾಗ್ಲಿ, ಇವೆಲ್ಲ ಯಾರು ಚೆನ್ನಾಗಿರುತ್ತೋ
ಆರಾಮಾಗಿ ಯಾರ್ದಾದ್ರು ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಸರ್ ನಾನು ನಿಮ್ಗೆ ಸರ್ವ್ ಮಾಡ್ತೀನಿ ಸರ್ ಅಂದ್ರೆ ಆರಾಮಾಗಿ ಇನ್ಸ್ಟಿಟ್ಯೂಟ್ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಅದು ಒಂದ್ ಪಾರ್ಟ್. ಇಲ್ಲ ನೀವು ಸ್ಟ್ರಾಂಗ್ ಆಗಿದ್ದೀರಾ, ನಾನು ಇಂಡಿಪೆಂಡೆಂಟ್ ಆಗಿ ನಾನು ಮಾಡ್ತೀನಿ, ನನ್ನ ಹತ್ರ ದುಡ್ಡಿಲ್ಲ ಅನ್ನೋದಾದ್ರೆ ಎಲ್ಲಾರ ಹತ್ರ ಮೊಬೈಲ್ ಇದೆ, ಒಂದು 4 ಜನದ ಹತ್ರ ಕಾಂಟ್ಯಾಕ್ಟ್ಸ್ ಕೊಟ್ಬಿಟ್ಟು ಆನ್ಲೈನ್ ಕ್ಲಾಸಸ್ ತಗೊಳ್ಳಿ, ಮೊಬೈಲ್ ಎದುರುಗಡೆ ಇಡಿ. ಸೊ ನಿಮ್ಗಿರೋ ನಾಲೆಡ್ಜ್ನ ಸೊ ಒಂದು ಸಿಲೆಬಸ್ ನಿಮ್ಮದೇ ಆದಂತ ಸಿಲೆಬಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಯುನಿಕ್ ಸಿಲೆಬಸ್ ಇದ್ದಾಗ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಯಾರೋ ಬೇರೆಯವರು ಮಾಡಿದ್ದಾರೆ ಸಿಲೆಬಸ್, ಅದನ್ನ ತಗೊಂಡ್ ಬಂದ್ ಮಾಡ್ತೀನಿ ಅಂದಾಗ ಸೊ ನಿಮ್ಮದೇ ಅಂತ ಯುನಿಕ್ನೆಸ್ ಇರೋದಿಲ್ಲ. ಸೊ ನಿಮ್ಮ ಸಿಲೆಬಸ್ ಕೈಯಲ್ಲೇ ಬರೀರಿ, ಒಂದ್ 10 ಪೇಜ್ ತಗೊಳ್ಳಿ, ಬರೀರಿ, ಬರ್ದ್ಬಿಟ್ಟು ಡಿಸೈನ್ ಆಗಿ ಬರೀರಿ, ಬರ್ದ್ಬಿಟ್ಟು ಅದನ್ನೇ ಫೋಟೋ ಹೊಡೆದು ಮಕ್ಳಿಗೆ ಕಳಿಸಿ. ಮೊಬೈಲ್ ಅಲ್ಲಿ ಕ್ಲೀನ್ ಆಗಿ ಒಂದ್ ಇಯರ್ಫೋನ್, ನಾರ್ಮಲ್ ಇಯರ್ಫೋನ್ ತಗೊಳ್ಳಿ, 100 ರೂಪೀಸ್ ಇಯರ್ಫೋನ್ ಹಾಕೊಂಡು ಕ್ಲಾಸ್ ಮಾಡಿ, ಸೈಲೆಂಟ್ ಆಗಿರೋ ಪ್ಲೇಸ್ ನ ನೋಡ್ಬಿಟ್ಟು. ಇವಾಗೆಲ್ಲ 5G ಬಂದಿದೆ, ಎಲ್ಲ ನೆಟ್ವರ್ಕ್ ಇಶ್ಯೂ ಏನೂ ಆಗಲ್ಲ. ಸೊ ವಾಯ್ಸ್ ಚೆನ್ನಾಗಿ ಬರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ. ಆನ್ಲೈನ್ ಕ್ಲಾಸ್ ಮಾಡ್ಕೊಳ್ಳಿ. ಇವಾಗ ನೀವ್ ಎಂತ ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅಂದ್ರೂ ಆರಾಮಾಗಿ ಒಂದ್ 2,000 ರೂಪಾಯಿ, ಒಂದು 3 ಜನ ಮಕ್ಳು ಸಿಕ್ಕರು ಅಂದ್ರೆ ನಿಮ್ಗೆ 5,000 ರೂಪಾಯಿ ಬಂದ್ಬಿಡತ್ತೆ ತಿಂಗಳಿಗೆ, ನಿಮ್ಮದಲ್ಲ ಅಂತ. ವಾರದಲ್ಲಿ 2 ದಿವಸ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಿ ಅಂದ್ರೆ ಆರಾಮಾಗಿ ಬರುತ್ತೆ. 5,000 ಆರಾಮಾಗಿ ನೀವು ನಿಮ್ಮ ಪಾರ್ಟ್ ಟೈಮ್ ನೀವು ಹೊರಗಡೆ ಕೆಲಸ ಮಾಡಿದ್ರು ನಿಮ್ಗೆ ದಿನಕ್ಕೆ 4 ಅವರ್ ಕೆಲಸ ಮಾಡ್ತೀರಾ ಅಂದ್ರೆ ಒಂದು 5,000 6 ಸಾವಿರ ಕೊಡ್ತಾರೆ ಅನ್ಕೊಳ್ಳಿ. ಇಲ್ಲ ಒಳ್ಳೆ ಪ್ರೊಫೆಷನಲ್ ಹೋಗ್ತೀರಾ ಅಂದ್ರೆ 10,000 ಕೊಡ್ತಾರೆ ಅನ್ಕೊಳ್ಳಿ. ನೀವು ಮನೇಲಿ ಕುತ್ಕೊಂಡು ಒಂದ್ 5-6 ಸಾವಿರ ರೂಪಾಯಿ ನೀವು 3 ಅವರಲ್ಲಿ ದುಡಿಯೋದ್ ಗ್ರೇಟಾ, ಅಥವಾ ಪ್ರತಿ ದಿವಸ 5 ಅವರ್ ನೀವು ದುಡಿಯೋದ್ ಗ್ರೇಟಾ? ಅದನ್ನ ಪಾಕೆಟ್ ಮನಿಗೆ ಇಟ್ಕೋಬಹುದು. ಒಂದು ಲೆವೆಲ್ಗೆ ನಿಮ್ಗೆ ನಾಲೆಡ್ಜ್ ಬಂತು, ನೀವು ಅದನ್ನೇ ಪ್ರೊಫೆಷನ್ ಆಗಿ ತಗೋತೀರಾ ಅಂದ್ರೆ ನೀವು ಟೆಕ್ನಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ, ಮ್ಯೂಸಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಆರಾಮಾಗಿದೆ. ಯಾರ ಹತ್ರನು ಕೆಲ್ಸಕ್ಕೆ ಹೋಗೋದ್ ಬೇಡ, ಯಾರ ಅಂಡರಲ್ಲೂ ಬೈಸ್ಕೊಂಡು ಕೆಲಸ ಮಾಡೋದಿಲ್ಲ, ನಿಮಗ್ ನೀವೇ ರಾಜರು. ಸರ್, ಇವಾಗ 95% ಅಷ್ಟು ಜನ ಏನ್ ಮಾಡ್ತಾರೆ, ಮ್ಯೂಸಿಕ್ಸ್ ಎಲ್ಲ ಕಲಿತಾರೆ, ಬಟ್ ಇನ್ ಬಿಟ್ವೀನ್ ಕ್ವಿಟ್ ಮಾಡ್ಬಿಡ್ತಾರೆ. ಇನ್ ಮಿಕ್ಕಿದ 5% ಅಷ್ಟು ಜನ ಮಾತ್ರ ಟ್ರೈ ಮಾಡ್ತಾರೆ, ನಾನು ಪ್ರೊಫೆಷನಲ್ ಕೆರಿಯರ್ ಇದರಲ್ಲೇ ಮಾಡ್ಕೋಬೇಕು ಅಂತ. ಆ 5% ಅಲ್ಲೂ ತುಂಬಾ ಜನ ಇನ್ನೂ ಕಮ್ಮಿ ಆಗಿ ಕ್ವಿಟ್ ಮಾಡ್ಬಿಡ್ತಾರೆ. ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಾನು ಒಂದ್ ಚಿಕ್ಕ ಸ್ಟೋರಿ ಹೇಳ್ತೀನಿ ನಿಮ್ಗೆ. ನೀವು ನಾವೆಲ್ಲ ಬೆಟ್ಟಗಳ ಹತ್ತಕ್ ತುಂಬಾ ಇಷ್ಟಪಡ್ತೀರಲ್ಲ, ನಾವೆಲ್ಲ ಬೆಟ್ಟ ಹತ್ತೀವಿ, ನಿಮ್ಗೆ ಖುಷಿ ಸಿಗೋದು ಯಾವಾಗ ಹೇಳಿ? ಬೆಟ್ಟ ತುದಿಗೋಗ್ಬಿಟ್ಟು ಸೊ ಆ ಒಂದು ವಿಂಡ್ ನ ಎಂಜಾಯ್ ಮಾಡ್ಕೊಂಡು ಪೂರ್ತಿ ಒಳ್ಳೆ ವ್ಯೂ ನೋಡಿದಾಗ ಅವಾಗ ನಿಮ್ಗೆ ನಿಜವಾದ ಲೈಫ್ ಟೈಮ್ ಹ್ಯಾಪಿನೆಸ್ ತರ ನಿಮ್ಗೊಂದು ಖುಷಿ ಆಗುತ್ತೆ. ಜನ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಇರುತ್ತೆ, ಯಾವುದೇ ಪ್ರೊಫೆಷನ್ ತಗೊಂಡ್ರು ಬಹಳ ಕಷ್ಟ ಇದೆ. ಆ ಕಷ್ಟನಲ್ಲಿ ಇನ್ನೇನ್ ಸ್ಟ್ರಗಲ್ ಮಾಡಿ ಅರ್ಧ ಬೆಟ್ಟ ಹತ್ತ ತನಕ ನಾರ್ಮಲ್ ಆಗಿರ್ತಾರೆ, ಅಲ್ಲಿ ಬಿಟ್ಟೋಗ್ಬಿಡ್ತಾರೆ, ಗಿವ್ ಅಪ್ ಮಾಡ್ಬಿಡ್ತಾರೆ. ಖಂಡಿತ. ಯಾವುದೇ ವ್ಯಕ್ತಿ ಆ ಒಂದು ಟೇಸ್ಟ್ ಮಾಡ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಕಷ್ಟ ಪಡಬೇಕು. ಮ್ಯೂಸಿಕ್ ನೀವ್ ಎಂಜಾಯ್ ಮಾಡೋ ಲೆವೆಲ್ ಬರ್ಬೇಕು ಅಂದ್ರೆ ಒಂದ್ ಹಂತಕ್ಕೆ ನೀವು ಕಷ್ಟಪಟ್ಟು ಎಂಜಾಯ್ ಮಾಡೋ ಲೆವೆಲ್ ಬಂದ ಮೇಲೆ ನಿನ್ಗೆ ಅದು ಸ್ವೀಟ್ನೆಸ್ ಸಿಗೋದು. ಹತ್ರಕ್ ಬಂದು ಇವರೆಲ್ಲರೂ ಡ್ರಾಪ್ ಆಗ್ಬಿಡ್ತಾರಲ್ಲ, ಅವಾಗ ಅವ್ರಿಗೆ ಏನು ಟೇಸ್ಟ್ ಸಿಗಲ್ಲ. ಸೊ ಈ ಟೆಸ್ಲಾ ಹೇಳಿದ್ದಾರೆ, ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದಾರೆ, ಪೈಥಾಗರಸ್ ಮ್ಯೂಸಿಕ್ ಅಲ್ಲಿ ಒಂದು ರೆವಲ್ಯೂಷನ್ ಇದೆ, ಒಂದು ಹ್ಯಾಪಿನೆಸ್ ಇದೆ, ಪೀಸ್ ಆಫ್ ಮೈಂಡ್ ಇದೆ, ಎಲ್ಲರಿಗೂ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತು. ಆದ್ರೆ ಆ ಹ್ಯಾಪಿನೆಸ್ ಲೆವೆಲ್ ತನಕ ಬರಲ್ಲ. ಅವರು ಬರ್ದೆಲ್ಲ ಇದ್ದಾಗ ಖುಷಿ ಸಿಗಲ್ಲ. ಅವರು ಅಂತವ್ರೇನೆ ಹೇಳೋದು 95% ಬಿಟ್ಟೋಗೋದು ಅಂತವ್ರೆ. ನಾನು ಹೇಳೋದು ಅಟ್ಲೀಸ್ಟ್ ಒಂದು ವರ್ಷನಾದ್ರೂ ಸ್ಟ್ರಗಲ್ ಮಾಡಿ. ಕಷ್ಟ ಆಗುತ್ತೆ, 1 ವರ್ಷ ಸ್ಟ್ರಗಲ್ ಮಾಡಿ, ಒಂದು ಹ್ಯಾಪಿನೆಸ್ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಲೈಫ್. ನಾನು ಅವ್ರಿಗೆ ಅಂತಲ್ಲ ಎಲ್ಲಾರ್ಗು ಹೇಳ್ತೀನಿ. ಇವನ್ ನೀವು ತುಂಬಾ ಚೆನ್ನಾಗಿ ಆಡ್ತೀರಾ, ನಾನು ನಿಮ್ ಸಂಸ್ಕೃತಿ ಕೇಳಿದ್ದೀನಿ ಗಿಟಾರ್ ಹಾಕೊಂಡು. ಅದು ಆ ಒಂದ್ ಹಂತ ಬಂದಾಗ ಇನ್ನೊಂದು 20 ವರ್ಷ ಕಳೀತು ಅನ್ಕೊಳ್ಳಿ, ನಾವು ಇವಾಗ ನಾವೇನ್ ಟೆಕ್ನಾಲಜಿ ನೋಡ್ತಾ ಇದೀವಿ ಇದೆಲ್ಲ ಔಟ್ಡೇಟೆಡ್ ಆಗುತ್ತೆ, ಸರಿನಾ? ಆದ್ರೆ ಮ್ಯೂಸಿಕ್ ಈಸ್ ಎವರ್ ಗ್ರೀನ್. ನಾನು ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ಆಫ್ಟರ್ ಇವಾಗ ನನ್ಗೆ 40 ವರ್ಷ, ಇನ್ನೊಂದು 20 ವರ್ಷ, 30 ವರ್ಷ ಆದ್ಮೇಲೆ ನಾನ್ ಬದುಕಿದ್ರೆ 20 ವರ್ಷ 30 ವರ್ಷ ಆದ್ಮೇಲೆ ಐ ಆಮ್ ಹ್ಯಾಪಿಯೆಸ್ಟ್ ಪರ್ಸನ್ ಇಂದ. ನನಗ್ ಸಿಸ್ಟಮ್ ಬೇಡ, ಇನ್ ಮೊಬೈಲ್ ಬೇಡ, ಏನಂದ್ರೆ ಏನು ಬೇಡ, ನನ್ ಜೊತೆ ಖುಷಿ ಅಂದ್ರೆ ಮ್ಯೂಸಿಕ್ ಇರುತ್ತೆ. ಅವತ್ತು ನಾನು ತುಂಬಾ ಖುಷಿ ಪಡ್ತೀನಿ. ನನ್ ಜೊತೆ ಇದ್ರು ಖುಷಿ ಪಡ್ತೀನಿ, ಇಲ್ಲ ಅಂದ್ರೂ ಖುಷಿ ಪಡ್ತೀನಿ. ಈ ಒಂದು ಹ್ಯಾಪಿನೆಸ್ ಇವಾಗಿನ ಯೂತ್ಸ್ಗೆ ಆಗ್ಲಿ, ಈ ವಯಸ್ಸಾಗಿರೋರಾಗ್ಲಿ, ಎಲ್ಲಾ ಏಜ್ ಅವ್ರಿಗೂ ಬೇಕು. ಖಂಡಿತ. ಅಲ್ವಾ? ಇವಾಗ ನಾನು ಅಲೋನ್ ಆಗ್ಬಿಡ್ತೀನಿ ಅನ್ನೋದೇ ತುಂಬಾ ದೊಡ್ಡ ಭಯ ಅಂತ ಕರಿತೀವಿ. ಈಗ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಕೆಲಸದವನ್ ಏನ್ ಮಾಡ್ತಾನೆ, 59 ವರ್ಷ ತನಕ ಖುಷಿಯಾಗಿರ್ತಾನೆ. ಸರ್ ನಾಳೆ ನಿಮ್ ರಿಟೈರ್ಡ್ ಅಂದಿದ ತಕ್ಷಣ ವೆರಿ ನೆಕ್ಸ್ಟ್ ಡೇ ಅವನು
ಒಂದು ದಿವಾನ್ ಕಾಟ್ ಹಾಕೊಂಡ್ ಮಲ್ಕೋತಾನೆ. ನಿಮಗ್ ಕೆಲ್ಸ ಇಲ್ಲ ಅನ್ನೋದಿದೆಯಲ್ಲ, ಅದೇ ತುಂಬಾ ದೊಡ್ಡ ಶತ್ರು ನಿಮ್ಗೆ. ನಾನ್ ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು ಅಂತೀವಲ್ಲ, ಅವಾಗ ಯಾವ ಹೆಲ್ತ್ ಡಿಸಾರ್ಡರ್ ಬರಲ್ಲ, ಏನೂ ಬರಲ್ಲ, ಆರಾಮಾಗಿರ್ಬೋದು ಅಲ್ವಾ. ಸೊ ಹಾಗಾಗಿ ಆದಷ್ಟು ಯಾವ್ದಾರ ಒಂದು, ನಾನು ಹೇಳಿದೆಲ್ಲ, ಮ್ಯೂಸಿಕ್ ಕಲ್ತು ಅರ್ಧದಲ್ಲೇ ಡ್ರಾಪ್ ಆಗೋದ್ರ ಬದಲು ಚೆನ್ನಾಗಿ ಕಲೀರಿ, ಆ ಒಂದು ಫೀಲ್ಗೆ ಬನ್ನಿ. ನಿಮ್ ಪ್ರಕಾರ ಆನ್ಲೈನ್ ಮ್ಯೂಸಿಕ್ ಕಲಿಯೋದು ಚೆನ್ನಾಗಿರುತ್ತಾ ಅಥವಾ ಆಫ್ಲೈನ್ ಮ್ಯೂಸಿಕ್ ಕಲಿಯೋದು ಎಫೆಕ್ಟಿವ್ ಆಗಿರುತ್ತಾ? ಇವಾಗ ಗ್ಲೋಬಲ್ ವಿಲೇಜ್ ಅಂತ ನಾವು ಕನ್ಸಿಡರ್ ಮಾಡಿರೋದ್ರಿಂದ ಏನಾಗುತ್ತೆ, ಆನ್ಲೈನು ಎರಡಕ್ಕೂ ನನಗೇನೋ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಆಫ್ಲೈನ್ ಇದ್ದಾಗ ಅಫ್ಕೋರ್ಸ್ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ, ಬೆಟರ್ ಇರುತ್ತೆ, ಫೀಲಿಂಗ್ಸ್ ಎಲ್ಲ ಬೆಟರ್ ಆಗಿರುತ್ತೆ. ಆಫ್ಲೈನ್ ಅಲ್ಲೂ ಚೆನ್ನಾಗಿ ಕಲಿತಾ ಇರೋದು ತುಂಬಾ ಜನ ಇರ್ತಾರಲ್ವಾ. ಸರ್ ನನಗೆ ಆನ್ಲೈನ್ US ಸ್ಟೂಡೆಂಟ್ಸ್ ಗಳಿದ್ದಾರೆ, UK ಸ್ಟೂಡೆಂಟ್ಸ್ ಗಳಿದೆ, ಆಸ್ಟ್ರೇಲಿಯಾ ಸ್ಟೂಡೆಂಟ್ಸ್, ನಾನು ಇಲ್ಲಿಂದಾನೆ ಅವ್ರಿಗೆ ಎಕ್ಸಾಮ್ಸ್ ಕೂಡ ಕೊಡಿಸ್ತೀನಿ. ಇಲ್ಲಿ ಎರಡು ಮ್ಯಾಟರ್ ವರ್ಕ್ ಆಗುತ್ತೆ. ಒಂದು, ಸೊ ರಿಸೀವ್ ಮಾಡ್ಕೊಳ್ಳೋದು, ರಿಸೀವರ್ ಅಂದ್ರೆ ಸ್ಟೂಡೆಂಟ್ಸ್ಗಳು ಅವರೆಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾರೆ, ಟ್ರಾನ್ಸ್ಮಿಟರ್ ಅಂದ್ರೆ ಟೀಚರ್ಸ್ ಅವರೆಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಇವಾಗ ನನ್ಗೇನೋ ಎಕ್ಸ್ಪ್ರೆಷನ್ ಇರುತ್ತೆ, ನಂದೇನೋ ಒಂದು ನೋಟ್ಸ್ ಇರುತ್ತೆ, ನಾನು ಸ್ವಲ್ಪ ವಿಜುವಲೈಸೇಷನ್ ಎಲ್ಲ ನಿಮ್ಗೆ ಇಲ್ಲಿ ಕಂಪ್ಯೂಟರ್ ಅಲ್ಲೇ ತೋರಿಸಿದ್ರೆ ನಿಮ್ಗೆ ಇನ್ನೂ ಖುಷಿ ಆಗುತ್ತಲ್ವಾ. ಇಲ್ಲೊಂದು ಯೂಟ್ಯೂಬ್ ತೋರಿಸಬಹುದು, ಇಲ್ಲೊಂದು ನಾನು ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಈ ತರ ಬರುತ್ತೆ ಅಂತ ತೋರಿಸಬಹುದು. ಇವೆಲ್ಲ ಮಕ್ಕಳಿಗೆ ಖುಷಿ ಕೊಡ್ಸೋ ಅಂತ ವಿಷಯ, ಇವೆಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಆನ್ಲೈನ್ ಅಲ್ಲಿ ನಿಮ್ಗೆ ಎಲ್ಲ ಆಪ್ಷನ್ ಇದೆ. ಎಷ್ಟೋ ಜನ ಟೀಚರ್ಸ್ ಗಳು ಮಾಡ್ತಾ ಇಲ್ಲ ಅದನ್ನ. ಸೊ ಆಫ್ಲೈನ್ ಅಲ್ಲಿ ಏನಾಗುತ್ತೆ, ಜಸ್ಟ್ ನಾನು ನೀವು ಅದು ಎಫೆಕ್ಟಿವ್ ಅಂತ ಹೇಳ್ತಾರೆ, ಬಟ್ ಇವೆಲ್ಲ ಆಪ್ಷನ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಸೊ ನನ್ಗೆ ಇವೆರಡರಲ್ಲೂ ನನಗೆ ತುಂಬಾ ಡಿಫ್ರೆನ್ಸ್ ಅಂತ ಗೊತ್ತಾಗ್ತಾ ಇಲ್ಲ. ಎರಡರಲ್ಲೂ ನನಗೆ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಗಳಿದ್ದಾರೆ, ಆದ್ರೆ ರಿಸೀವರ್ ಅಂತ ಯಾರಿರ್ತಾರ ಸ್ಟೂಡೆಂಟ್ಸ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗೇನಾಯ್ತು, ಕೋವಿಡ್ ಟೈಮ್ ಅಲ್ಲಿ 30 ಜನನ ಸ್ಕೂಲ್ಗಳು ಏನ್ ಮಾಡಿದ್ರೆ 30 ಜನ ಕೂರಿಸ್ಬಿಟ್ಟು ಪಾಠ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ. ಅವಾಗ ಏನಾಗುತ್ತೆ, ಕೆಲವು ಮಕ್ಳು ಕಲ್ತ್ರು, ಕೆಲವು ಮಕ್ಳಿಗೆ ಕಾಣಿಸ್ಲೇ ಇಲ್ಲ, ಕೆಲವು ಕಲೀಲಿಲ್ಲ. ಆದ್ರೆ ಆನ್ಲೈನ್ ಮ್ಯೂಸಿಕ್ ಕ್ಲಾಸಸ್ ಅಲ್ಲಿ ಆತರ ಯಾವತ್ತೂ ಆಗಲ್ಲ. ಯಾವುದೇ ಟೀಚರ್ ಹತ್ರ ಹೋಗಿ 3 ಜನ ಅಥವಾ 4 ಜನ ಸೇರಿಸ್ಕೋತಾರೆ ಒಂದ್ ಬ್ಯಾಚ್ಗೆ. 4 ಜನಕ್ಕೆ ಕಾನ್ಸಂಟ್ರೇಟ್ ಮಾಡೋದು ಆರಾಮಲ್ವಾ? ಹೌದು. ಸೊ ಹಾಗಾಗಿ ಎರಡರಲ್ಲೂ ಭೇದ ಭಾವ ಇಟ್ಕೋಬಾರ್ದು. ನಿಮ್ಗೆ ಎಷ್ಟು ಗ್ರಾಬ್ ಮಾಡಕ್ ಆಗುತ್ತೋ ಅಷ್ಟು ಗ್ರಾಬ್ ಮಾಡ್ಬೇಕು. ಕ್ವಶನ್ಸ್ ಕೇಳ್ಕೊಂಡ್ರೆ ಯಾವ ಟೀಚರ್ಸ್ ಬೇಕಾದ್ರೂ ಆನ್ಸರ್ ಮಾಡ್ತಾರೆ, ನಿಮ್ ನಾಲೆಡ್ಜ್ ಆರಾಮಾಗಿ ಏನಾಗುತ್ತೆ. ಸರ್, ಇವಾಗಿನ ಮ್ಯೂಸಿಕ್ಗೂ ಓಲ್ಡ್ ಮ್ಯೂಸಿಕ್ಗೂ ತುಂಬಾ ವ್ಯತ್ಯಾಸ ಇದೆ. ಇವಾಗ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಇಲ್ಲಿ ಒಂದು ವೆಸ್ಟರ್ನ್ ಥಿಯರಿನೇ ಇದೆ. ಏನಂದ್ರೆ ಯಾವುದೇ ಮ್ಯೂಸಿಕ್ ಮೋನೋಟನಿಕ್ ಆಗ್ಬಾರ್ದು. ಮೋನೋಟನಿಕ್ ಆದಷ್ಟು ಅದ್ರ ಕ್ವಾಲಿಟಿ ಹೋಗುತ್ತೆ ಅಂತ. ಈಗ ನಾನೊಬ್ಬ, ನನಗೆ ಪಾಯಸ ಇಷ್ಟ, ಸರಿನಾ? ನಾನೇನ್ ಮಾಡ್ತೀನಿ, ದಿನ ಪಾಯಸ ಮಾಡ್ತೀನಿ, ಬಂದು ಫ್ರೆಂಡ್ಸ್ ಗಳಿಗೆಲ್ಲ ಪಾಯಸನೇ ಕೊಡ್ತೀನಿ. ಸೊ ಈಗ ರಿಪೀಟೆಡ್ ಫ್ರೆಂಡ್ಸ್ ಬರ್ತಾರ, ನನ್ಗೆ ಬರಲ್ಲ. ಯಾಕೆಂದ್ರೆ ನನಗೆ ಪಾಯಸ ಇಷ್ಟ, ನಿಮಗ್ ಕೇಸರಿ ಬಾತ್ ಇಷ್ಟ, ಹೌದು, ಇನ್ನೊಬ್ರಿಗೆ ಒಬ್ಬಟ್ಟು ಇಷ್ಟ ಅಲ್ವಾ? ಈಗ ನಾನು ಪ್ರತಿ ದಿವಸ ಒಂದೊಂದ್ ಮಾಡಿದ್ರೆ ನೀವು ಬರ್ತೀರಾ, ಖುಷಿಯಾಗಿರ್ತೀರ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಈಗ ಇಲ್ಲಿ ಮ್ಯೂಸಿಕ್ ಅಲ್ಲಿ ಅದೇ ಆಗ್ತಾ ಇರೋದು. ಈಗ ನನಗೊಂದು ಮೈನರ್ ಒಂದು ಫೀಲಿಂಗ್ ಇಷ್ಟ, ನನ್ನ ಮೈನರ್ ಎ ಮೈನರ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ನುಡಿಸ್ತೀನಿ ಅನ್ಬಿಟ್ಟು ನಾನು ಎ ಮೈನರ್ ಅಲ್ಲಿ 10 ಸಾಂಗ್ ಮಾಡೋದು ಆಗ್ಲಿ, ಅಥವಾ ನನಗೆ ಈ ಕಾಂಬಿನೇಷನ್, ಈ ಪ್ರೋಗ್ರೆಷನ್ ಕಾರ್ಡ್ ನನ್ಗೆ ಇಷ್ಟ ಅಂತ ಅದ್ರಲ್ಲೇ ಕಂಪೋಸ್ ಮಾಡೋದಾಗ್ಲಿ ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಾನ್ ಕೇಳಕ್ ಚೆನ್ನಾಗಿರುತ್ತೆ, ನನ್ನ ಫ್ರೆಂಡ್ಸ್ ಕೇಳಕ್ಕೆ ಚೆನ್ನಾಗಿರುತ್ತೆ, ಬಟ್ 4ನೇ ವ್ಯಕ್ತಿಗಳು ಎಂಜಾಯ್ ಮಾಡಲ್ಲ. ಅಂಡ್ ಮೋರ್ ಓವರ್ ಇವಾಗ ಏನಾಗಿದೆ, ಗ್ಲೋಬಲೈಸೇಷನ್ ಆಗ್ತಲ್ಲ, ಎಲ್ಲಾ ಮ್ಯೂಸಿಕ್ ಎಲ್ಲಾರು ಕೇಳೋ ಆಪ್ಷನ್ ಸಿಕ್ಕಿದೆ. ಒಂದು ಆಫ್ರಿಕನ್ ಜಂಬೆ ಮ್ಯೂಸಿಕ್ ನ ಒಬ್ಬ ಬೆಂಗಳೂರಿಯನ್ ಇಲ್ಲಿ ಎಂಜಾಯ್ ಮಾಡ್ತಾನೆ. ಅವಾಗ ಏನಾಗಿತ್ತು, ಆಫ್ರಿಕನ್ ಜಂಬೆ ಮ್ಯೂಸಿಕ್ ನ ಆಫ್ರಿಕನ್ ಅಲ್ಲಿ ಟ್ರೈಬಲ್ ಮಾತ್ರ ಎಂಜಾಯ್ ಮಾಡ್ತಾ ಇದ್ರು. ಈಗ ಬೆಂಗಳೂರಲ್ಲಿರೋನು 50 ತರ ಜಾನರ್ ಕೇಳಿರ್ತಾನೆ, ಅವನ್ನ ಸ್ಯಾಟಿಸ್ಫೈ ಮಾಡೋದು ತುಂಬಾನೇ ಕಷ್ಟ. ಸೊ ಅವನ್ನ ಸ್ಯಾಟಿಸ್ಫೈ ಮಾಡ್ಬೇಕು ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ಅಂತ ಏನಿರ್ತಾನಲ್ಲ, ಅವನು ಎಲ್ಲವನ್ನು ಕಲ್ತಿರ್ಬೇಕು. ಎಲ್ಲವನ್ನು ಕಲಿಯಕ್ಕಾಗತ್ತಾ ಮನುಷ್ಯ? ಆಗಲ್ಲ. ಸೊ ಇಲ್ಲಿ ಎಲ್ಲವನ್ನು ಕಲಿಯಕ್ ಆಗಲ್ಲ ಅಂದಾಗ ನಾವು ಎಕ್ಸ್ಪರ್ಟ್ಸ್ ಗಳನ್ನ ನಾವು ಕರ್ಸ್ಕೋಬೇಕಾಗತ್ತೆ. ಅವಾಗ ಏನಾಗುತ್ತೆ, ಟೀಮ್ ವರ್ಕ್ ಇದ್ದಾಗ ಎಲ್ಲ ಸಕ್ಸಸ್ ಆಗುತ್ತೆ. ನೋಡಿ, AR ರೆಹಮಾನ್
ಏನಾದ್ರು ಮಾಸ್ಟರಿಂಗ್ ಮಾಡ್ಬೇಕಾದ್ರೆ ಲಂಡನ್ಗೆ ಹೋಗ್ತಾರೆ. ನಮ್ ಜನ ಹೋಗಕ್ಕಾಗಲ್ಲ. ಫಿನಾನ್ಷಿಯಲಿ ಇವಾಗ ಹೊಸ ಮೂವಿ ಮಾಡ್ಬೇಕು ಅಂದ್ರೆ ಸರ್ ನಮ್ದು ಇಷ್ಟು ಬಡ್ಜೆಟ್ ಇದೆ ಸರ್ ಆಗಲ್ಲ ಅಂತಾರೆ. ಕನ್ನಡ ಅಂತ ಮೂವಿಗಳಿಗೆ ಸ್ವಲ್ಪ ಬಡ್ಜೆಟ್ ತುಂಬಾ ಕಡಿಮೆ ಇರುತ್ತೆ, ಸೊ ಆಗಲ್ಲ ಅಂತಾರೆ. ಅವ್ರು ಏನ್ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರ ಇರೋ ನಾಲೆಡ್ಜ್, ಅವ್ರ ಹತ್ರ ಇರೋ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಮಾಡ್ತಾರೆ. ಸೊ ಜನಗಳಿಗೆ ಅದು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಆಗೋದಿಲ್ಲ. ಸೊ ಈ ಅಂದ್ರೆ ಮೋನೋಟನಿಕ್ ಮತ್ತೆ ಟೀಮ್ ವರ್ಕ್ ಅಂತ ಹೇಳ್ತೀನಿ. ಟೀಮ್ ವರ್ಕ್ ನೀವ್ ಯಾವ್ದನ್ನೇ ಮಾಡಿ ಸಕ್ಸಸ್ಫುಲ್ ಆಗುತ್ತೆ. ನೀವು ಮೋನೋಟನಿಕ್ ಯಾವುದೇ ಮಾಡಿ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಇಟ್ಸ್ ಬರ್ತಾ ಇಲ್ಲ ಇವಾಗ. ಹೌದು ಸರ್. ಇವಾಗ ಸ್ವಲ್ಪ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಮ್ಯೂಸಿಕಲಿ ಎಜುಕೇಶನ್ ಮಾಡ್ತಾರೆ. ಅವ್ರಿಗೇನಾದ್ರೂ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಅಥವಾ ಇಂಡಿಯಾ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಸ್ಕಾಲರ್ಶಿಪ್ ಆ ಥರ ಏನಾದ್ರು ಫೆಸಿಲಿಟಿ ಇದೆಯಾ? ಆಕ್ಚುಲಿ ಇದೆ. ಅದು ನಾನು 2014 ಒಂದ್ಸತಿ ಚೆನ್ನೈಯಲ್ಲಿ ಫ್ಲಡ್ ಬಂತಲ್ಲ, ಸುನಾಮಿ ಆಯ್ತಲ್ಲ, ಅವಾಗ ನಾನು ಅದೇ ವರ್ಕ್ಗೆ ನಾನು ಇದು ಹೋಗಿದ್ದೆ. ನಾನು ಕಲಾಕ್ಷೇತ್ರ ಫೌಂಡೇಶನ್ ಅಂತ ತಮಿಳ್ನಾಡಲ್ಲಿ ಒಂದ್ ಕಡೆ ಎಕ್ಸಾಮಿನ್ ಮಾಡ್ತಾರೆ. ಕರ್ನಾಟಕಕ್ಕೆ ಯಂಗ್ ಮ್ಯೂಸಿಕಲ್ ಟ್ಯಾಲೆಂಟ್ಸ್ ಅಂದ್ಬಿಟ್ಟು ಗೌರ್ಮೆಂಟ್ ಇಂದ ಒಂದು ಇದಿದೆ. ಅವ್ರನ್ನ ಸ್ಕಾಲರ್ಶಿಪ್ ಕೊಡ್ತಾರೆ. 1 ವರ್ಷ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಒಬ್ಬ ವ್ಯಕ್ತಿಗೆ 1 ವರ್ಷ ಕೊಡ್ತಾರೆ. ಆ ತರ ಪ್ರತಿ ಇಯರ್ ಕೂಡ ಸರ್ಚಿಂಗ್ ನಡೆಯುತ್ತೆ, ಆಡಿಷನ್ಸ್ ನಡೆಯುತ್ತೆ. ಆ ಆಡಿಷನ್ಗೆ ತುಂಬಾ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್, ತುಂಬಾ ದೊಡ್ಡ ಮ್ಯೂಸಿಕ್ ಸ್ಕಾಲರ್ಸ್ ಎಲ್ಲ ಬರ್ತಾರೆ. ಅವ್ರು ಬಂದು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡ್ಬಿಟ್ಟು ಅಲ್ಲಿ ನೋಡಿ, ಅಲ್ಲಿ ನಿಮ್ಮ A to Z ಇದನ್ನ ನಿಮ್ಮ ಖರ್ಚುಗಳನ್ನ ಗೌರ್ಮೆಂಟೇ ನೋಡ್ಕೊಳುತ್ತೆ. ನೀವು ಇಲ್ಲಿಂದ ಹೋಗೋದಾಗ್ಲಿ ಬರೋದಾಗ್ಲಿ ಎಲ್ಲ ಗೌರ್ಮೆಂಟೇ ನೋಡ್ಕೊಳುತ್ತೆ. ನೀವು ಅಲ್ಲಿ ಇರ್ಬೇಕು ಅಂದ್ರೆ 2 days ನೀವು ಅಲ್ಲಿ ಸ್ಟೇ ಮಾಡ್ತೀರಾ, ನಿಮ್ಗೆ ಫೆಸಿಲಿಟೀಸ್ ಕೊಡುತ್ತೆ, ಎಲ್ಲ ಕೊಡುತ್ತೆ. ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು ಅಂದ್ರೆ ಈವನ್ ಗೌರ್ಮೆಂಟ್ ನಿಮ್ಗೆ ಸ್ಕಾಲರ್ಶಿಪ್ ಕೊಡುತ್ತೆ 1 ವರ್ಷಕ್ಕೆ. ಅದನ್ನೆಲ್ಲ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅದೆಲ್ಲ. ಹೌದು, ಯಂಗ್ ಆರ್ಟಿಸ್ಟ್ ಅಂತ. ಅದು ಕರ್ನಾಟಕ ಮ್ಯೂಸಿಕ್ ಇದಕ್ಕೆ ಚೆನ್ನೈಯಲ್ಲಿ ನಡೆಯುತ್ತೆ, ಹಿಂದೂಸ್ತಾನಿ ಮ್ಯೂಸಿಕ್ಗೆ ಡೆಲ್ಲಿಲಿ ನಡೆಯುತ್ತೆ. ಸೊ ಅದೊಂದು ಆಪರ್ಚುನಿಟಿ ಇದೆ ನಿಮ್ಗೆ. ಆಮೇಲೆ ಸೊ ನೀವೇನಾದ್ರು ವೆಸ್ಟರ್ನ್ಗೆ ಹೋಗ್ತೀರಾ ಅಂದ್ರೆ ನಿಮ್ಗೆ ಥೀಮ್ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು ಬೆಂಗಳೂರಲ್ಲಿ ಇದೆ. ಅಲ್ಲಿ ಲಂಡನ್ ಕಾಲೇಜ್ ಆಫ್ ಮ್ಯೂಸಿಕ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಪ್ರತಿ ವರ್ಷ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ್ಲೂ ಅವರು ಐ ಅಚೀವರ್ ಅವಾರ್ಡ್ಸ್ ಅಂತ ಕೊಡ್ತಾರೆ. ಸೊ ಅಲ್ಲೇನಾದ್ರು ಬೆಸ್ಟ್ ಬಂದ್ರೆ ಒಂದೊಂದು ಪಿಯಾನೋ ಎಲ್ಲ ಗಿಫ್ಟ್ ಕೊಡ್ತಾರೆ. ಅಂದ್ರೆ ಟ್ಯಾಲೆಂಟ್ ಇದ್ದವ್ರಿಗೆ ಮಾತ್ರ. ಟ್ಯಾಲೆಂಟ್ ಯಾರಿಗಿರುತ್ತೋ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ. ಇವನ್ ನಾವು ಪ್ರತಿ ವರ್ಷ ನಾವು 10 to 20 ಮೆಂಬರ್ಸ್ಗೆ ನಾವು ಫ್ರೀ ಎಜುಕೇಶನ್, ಮ್ಯೂಸಿಕ್ ಎಜುಕೇಶನ್ ಕೊಡ್ತಾ ಇದೀವಿ. ಬಟ್ ಅದೇನೆ, ಅವ್ರನ್ನ ನಾವು ಫ್ರೀಯಾಗಿ ಎಜುಕೇಶನ್ ಕೊಡ್ತೀವಿ ಅಂದಾಗ ಅವ್ರು ಎಲಿಜಿಬಲ್ ಆಗಿರ್ಬೇಕು. ಅದೊಂದು ರೀಸನ್ ಹೇಳ್ಕೊಂಡು ತುಂಬಾ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರೋರು ಬರ್ತಾರಲ್ಲ, ಅಂತವ್ರು ನಾವು ಮಾಡೋದು. ಸೊ ಬರ್ಲಿ, ವೆಲ್ಕಮ್. ನನ್ನ ಹತ್ರ ಇವಾಗ ವರ್ಕ್ ಮಾಡ್ತಾರೆ ಎಷ್ಟೋ ಜನ ಹುಡುಗರು ನನ್ನ ಹತ್ರನೇ ವಿತೌಟ್ ಕ್ಲೀನ್ ಆಗಿ ಕಲ್ತು ಇವತ್ ನಂದೇ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಇವಾಗ ನಾನು ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ಅವ್ರ ಕಲಿಯೋ ಟೈಮಲ್ಲಿ ನಾನು ಅವ್ರ ಹತ್ರ ₹1 ಫೀಸ್ ಇಸ್ಕೊಂಡಿಲ್ಲ. ಗ್ರೇಟ್ ಸರ್. ಯೂಸ್ ಮಾಡ್ಕೊಳ್ಳೋದು ನಿಮ್ಮ ಮೇಲೆ, ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನಿಮ್ಮ ಸ್ಟಫ್ ನ ತೋರಿಸಿ, ನೀವು ಕೇಳಿ. ನಿಮ್ಗೆ ನಾಲೆಡ್ಜೇ ಇಲ್ಲ ನನ್ನ ಹತ್ರ, ನನ್ ಝೀರೋ ಸರ್, ನನ್ನ ಹತ್ರ ಏನು ಇಲ್ಲ ಅಂದ್ರೆ ಏನೂ ಆಗಲ್ಲ. ನಿಮ್ಮ ನಾಲೆಡ್ಜ್ ಆದ್ರೂ ತೋರಿಸ್ಬೇಕು. ಅದರಿಂದ ಏನಾಗುತ್ತೋ ಪಾಸಿಬಿಲಿಟೀಸ್ ನೀವು ತಗೋಬೇಕು. ಸರ್, ಇವಾಗ ಮ್ಯೂಸಿಕ್ ಎಕ್ವಿಪ್ಮೆಂಟ್ಸ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕಾ ಅಥವಾ ಬುಕ್ಕಲ್ಲಿ ನೋಟ್ಸ್ ಬರ್ದಿಕೊಂಡ್ರೆ ಸಾಕಾಗುತ್ತಾ? ಇಲ್ಲ, ಮ್ಯೂಸಿಕ್ ಎವ್ರಿ ಡೇ. ನೀವು ಊಟ ಹೆಂಗ್ ಮರೆಯಲ್ವೋ ಅದೇ ತರ ಮ್ಯೂಸಿಕ್ ನು ಅಟ್ಲೀಸ್ಟ್ 1 hour ಆದ್ರೆ ನೀವು ಟೈಮ್ ಸ್ಪೆಂಡ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಇದು ಹೇಳ್ತಾರಲ್ಲ, ಮ್ಯೂಸಿಕ್ ಎನಫ್ ಫಾರ್ ಲೈಫ್ ಬಟ್ ಲೈಫ್ ನಾಟ್ ಈಸ್ ಎನಫ್ ಫಾರ್ ಮ್ಯೂಸಿಕ್. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು. ನಾನು ಯೂಶಲಿ ಹೇಳ್ತಾ ಇರ್ತೀನಿ, ಸೈನ್ಸ್ ಇದೆಯಲ್ಲ, ಸೈನ್ಸ್ಗೆ ಇನ್ನೊಂದು ಈಕ್ವಲೆಂಟ್ ಸಬ್ಜೆಕ್ಟ್ ಯಾವ್ದಾರು ಒಂದಿದೆ ಅಂದ್ರೆ ಅದು ಮ್ಯೂಸಿಕ್ ಮಾತ್ರ. ಯಾಕೆಂದ್ರೆ ಸೈನ್ಸ್ ಅಂದ್ರೆ ನಾಟ್ ಓನ್ಲಿ ಫಿಸಿಕ್ಸ್, ಮ್ಯಾಥ್ಸ್, ಸೈನ್ಸ್, ಸೈಕಾಲಜಿ, ಮೆಡಿಕಲ್ ಎಲ್ಲ ತುಂಬಾ ದೊಡ್ಡ. ನೀವು ಇವಾಗ ಅಕಾಸ್ಟಿಸಿಟಿ ಹೋದ್ರೆ ಅದು ಸೈನ್ಸೇನೆ, ರಾಕೆಟ್ ಅದು ಸೈನ್ಸೇನೆ, ನೀವೊಂದು ಚಿಕ್ಕ ಕಲ್ನ ಇಲ್ಲಿಂಗೆ ಎತ್ತಿಕ್ಕಿದ್ರೆ ಅದು ಸೈನ್ಸೇನೆ. ಸೈನ್ಸ್ ತುಂಬಾ ದೊಡ್ಡ ಸಬ್ಜೆಕ್ಟ್ ಅಲ್ವಾ? ಅದೇ ತರ ಮ್ಯೂಸಿಕ್ ಕೂಡ ತುಂಬಾ ದೊಡ್ಡ ಸಬ್ಜೆಕ್ಟ್. ಇವನ್ ಈಗ ಹೇಳ್ತೀನಿ, ಆಲ್ಬರ್ಟ್ ಐನ್ಸ್ಟೈನ್ 100 ವರ್ಷಕ್ಕೆ ಹುಟ್ಟುವಂತ ಒಬ್ಬನೇ ವ್ಯಕ್ತಿ, ಮ್ಯಾನ್ ಆಫ್ ಸೆಂಚುರಿ. ಅವ್ರಿಗೆ ಸೈನ್ಸ್ ಅಲ್ಲಿ ಇನೋವೇಷನ್ ಮಾಡಕ್ಕೆ ಟೈಮ್ ಇರ್ಲಿಲ್ಲ, ಆದ್ರೆ ವೈಲಿನ್ ಯಾಕೆ ಕಲ್ತ್ರು ಅವರು?
ವೈಲಿನ್ ಯಾಕೆ ನುಡಿಸ್ತಾ ಇದ್ರಿ ಎವ್ರಿಡೇ? ಪೈಥಾಗೋರಸ್ ಎಷ್ಟು ಗ್ರೇಟ್ ಅಚೀವ್ಮೆಂಟ್ ಹ್ಮ್ ಅವ್ರದ. ರೈಟ್ ಆಂಗಲ್ ಅದು ತುಂಬಾ ಗ್ರೇಟ್ ಅಚೀವ್ಮೆಂಟ್. ಅವ್ರದ್ದು ಥಿಯರಿ ನಮ್ಗೆ ಮ್ಯೂಸಿಕ್ ಅಲ್ಲೂ ಕೂಡ ಇದೆ. ಹ್ಮ್ ಅಬ್ದುಲ್ ಖಂಡಿತ. ಕಲಾಂ ಜಿ ಯಾಕೆ ವೀಣೆ ನುಡಿಸ್ತಾ ಇದ್ರು ಅವರು? ಹ್ಮ್ ಸಿ ಅವ್ರಿಗೆಲ್ಲ ಗೊತ್ತು ನಮ್ಮ ಮೈಂಡ್ ನ ಶಾರ್ಪ್ ಮಾಡಬೇಕು, ಅವಾಗ ಮಾತ್ರ ನಮ್ಗೆ ಬೇರೆ ಕೆಲಸಗಳು ಈಸಿ ಆಗುತ್ತೆ. ಮೈಂಡ್ ನ ಮಲ್ಟಿ ಟಾಸ್ಕ್ ಮಾಡ್ಬೇಕು. ನೀವೊಂದು ಡ್ರಮ್ಸ್ ನುಡಿಸ್ತೀರಾ ಅನ್ಕೊಳ್ಳಿ, ಹ್ಮ್ ಡ್ರಮ್ಸ್ ನುಡಿಸ್ಬೇಕಾದ್ರೆ ಏನಾಗುತ್ತೆ, ಮೈಂಡ್ ಅಲ್ಲಿ ನೋಟ್ಸ್ ರೀಡ್ ಮಾಡ್ತಿರ್ತೀರಾ. ಹ್ಮ್ ನೀವು ನೋಟ್ಸ್ ರೀಡ್ ಮಾಡೋದ್ನ ಕಣ್ಣು ಕೆಲಸ ಸಿಗತ್ತೆ. ಹ್ಮ್ ನೋಟ್ಸ್ ನೋಡೋದು, ಇಲ್ಲಿ ನೋಡಿದ್ನ ಮೈಂಡ್ ರೀಡ್ ಮಾಡುತ್ತೆ. ಮೈಂಡ್ ಹ್ಮ್ ರೀಡ್ ಮಾಡ್ಬಿಟ್ಟು ಕೈಗೆ ನೀನ್ ಬಲ್ಗೈಲಿ ನೀನ್ ಸ್ನೇರ್ ಇದೇ ಬಿಟ್ ಮಾಡು, ಎಡಗೈಲಿ ನೀನ್ ಇದೇ ಮಾಡು, ರೈಟ್ ಲೆಗ್ ಅಲ್ಲಿ ಇದನ್ನೇ ಮಾಡು, ಲೆಫ್ಟ್ ಲೆಗ್ ಅಲ್ಲಿ ಇದನ್ನೇ ಮಾಡು. ನೀವು ಅಟ್ ಎ ಟೈಮ್ ಏನೇನಾಯ್ತು, ನಾ ಹ್ಮ್ ಎರಡ್ ಕೈ, ಎರಡ್ ಕಾಲು, ಹ್ಮ್ ಕಣ್ಣು, ತಲೆ, 6 ಕೆಲ್ಸನೂ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಹ್ಮ್ ದಿಸ್ ಇಸ್ ಮಲ್ಟಿಪಲ್ ಟಾಸ್ಕ್ ಮಾಡುವಂತ ಕೆಲ್ಸ ಇದು. ಹ್ಮ್ ನೀವು ಅಟ್ ಎ ಟೈಮ್ 6 ತರ ನೀವು ಕೆಲಸ ಮಾಡಕ್ ಆಗತ್ತೆ ಅಂದಾಗ ಒಂಥರ ಕೆಲಸ ಮಾಡಕ್ಕಾಲ್ವ ನೀವು? ಹ್ಮ್ ಹೌದು. ಅದು ಮಾಡ್ಬೋದು. ವೆಸ್ಟರ್ನ್ ಥಿಯರಿ ಗೊತ್ತಿತ್ತು ಅವ್ರಿಗೆ. ಸೊ ಮಲ್ಟಿ ಟಾಸ್ಕ್ ಮ್ಯೂಸಿಕಲ್ ಅಲ್ಲಿ ಮಾತ್ರ ಸಾಧ್ಯ. ಸೊ ಹಾಗಾಗಿ ಹ್ಮ್ ಮ್ಯೂಸಿಕ್ ಕಲ್ತಿದ್ರೆ ನಮ್ಗೆ ಈ ಒಂದು ಎಲ್ಲಾ ಕೆಲಸಗಳನ್ನು ಆರಾಮಾಗಿ ನಾವು ಮಾಡ್ಬೋದು. ಸೊ ಹಾಗಾಗಿ ಆ ಸೈಂಟಿಸ್ಟ್ಗಳೆಲ್ಲ ಮ್ಯೂಸಿಕ್ ಕಲ್ತಿದ್ರು, ಬೇರೆ ಬೇರೆ ಅಚೀವ್ಮೆಂಟ್ ಎಲ್ಲ ಮಾಡಿದ್ರು. ಬಟ್ ನಮ್ ಹ್ಮ್ ಜನ ಎಜುಕೇಶನ್ ಎಜುಕೇಶನ್ ಎಜುಕೇಶನ್, ಫುಲ್ ಆಫ್ ಎಜುಕೇಶನ್, ಹ್ಮ್ ಕ್ರಿಯೇಟಿವಿಟಿ ಇಲ್ಲ, ಏನು ಮಾಡಕ್ಕಾಗಲ್ಲ. ಹೌದು ಸರ್. ಇವಾಗ ಸ್ವಲ್ಪ ಜನ ಜಾಬ್ಗೆ ಹೋಗ್ತಾರೆ, ಆಮೇಲೆ ನಾನೇನೋ ಮಿಸ್ ಮಾಡ್ಕೊಂಡೆ ಲೈಫಲ್ಲಿ ಅಂತ ಅನ್ಸುತ್ತೆ. ಬಟ್ ಮ್ಯೂಸಿಕಲ್ಲಿ ಪ್ಯಾಷನ್ ಇರುತ್ತೆ, ನಾನು ಮತ್ತೆ ಮ್ಯೂಸಿಕ್ಗೆ ಬರಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾರೆ. ಅಂಥವ್ರಿಗೆ ಏನು ಮೋಟಿವೇಟ್ ಮಾಡೋಕ್ಕೆ ಹೇಳಿ ಇಷ್ಟಪಡ್ತೀರಾ? ಐ ಅಗ್ರಿ. ಬಟ್ ನೋಡಿ, ನಿಮ್ಮ ಪ್ರೊಫೆಷನ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನೀವ್ ಹೇಳಿದ್ರಲ್ಲ, ತುಂಬಾ ಜನಕ್ಕಿಲ್ಲ ಇವತ್ತು. ಹೌದು. ತುಂಬಾ ಜನಕ್ಕಿಲ್ಲ. ಹಾಗಂತ ನೀವು ಹೊಸ ಪ್ರೊಫೆಷನ್ ಬಂದ್ಬಿಡ್ತೀರಾ ಅಂದಾಗ ಆ ಧೈರ್ಯ ಇಲ್ದಲೆ ಯಾರು ಬರಕ್ಕಾಗಲ್ಲ. ಹ್ಮ್ ಸೊ ನಿಮಗೆ ಇಲ್ಲ, ನಾನು ಈ ಫೀಲ್ಡ್ ಅಲ್ಲಿ ಸರ್ವೈವ್ ಆಗ್ತೀನಿ ಅಂತ ನಿಮ್ ಕಾನ್ಫಿಡೆನ್ಸ್ ಬರೋ ತನಕ ಬಿಡಬೇಡಿ. ಹ್ಮ್ ಇಲ್ಲಿ ಬಂದ್ಬಿಟ್ಟು ಏನು ಮಾಡಕ್ ಆಗ್ಲಿಲ್ಲ, ನನ್ ಮತ್ತೆ ಗೋ ಬ್ಯಾಕ್ ಮಾಡ್ಬೇಕು ಅಂದಾಗ ನಿಮ್ಗೆ ಆಪ್ಷನ್ ಇಲ್ದೆಲೆ ಬರಬೇಡಿ. ಸರ್, ಇವಾಗ ತುಂಬಾ ಜನ ಜಾಬ್ ಹೋಗಿ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ದೆ ನಾನು ಮತ್ತೆ ಮ್ಯೂಸಿಕಲ್ಲಿ ಅಚೀವ್ ಮಾಡಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಏನು ಮೋಟಿವೇಶನ್ ಹೇಳಕ್ ಇಷ್ಟಪಡ್ತೀರಾ? ಸೊ ನಾನು ಈ ಟೈಮಲ್ಲಿ ಆ, ಚಿಕ್ಕ ವಯಸ್ಸು ನಾನು ಕಾಲೇಜಲ್ಲಿ ಒಂದು ಸೆಮಿನಾರ್ ಅಟೆಂಡ್ ಮಾಡಿದ್ದೆ. ಅಲ್ಲಿ ನಾನು ಇದೇ ಕ್ವಶನ್ ಒಬ್ಬರಿಗೆ, ವಿಶ್ವೇಶ್ವರ ಭಟ್ ಅಂತ ಕೇಳಿದ್ರಲ್ವಾ, ಗ್ರೇಟ್ ಅಚೀವರ್, ಅವ್ರ ಕೇಳಿದ್ದೆ. ಸರ್, ನಾನು ಈ ತರ ಆಗಿದೆ, ಏನ್ ಮಾಡ್ಬೇಕು, ನಾನು ಈ ಒಂದು 4 ಫೀಲ್ಡ್ ಮುಂದೆ ಬಂದ್ಬಿಟ್ಟಿದ್ದೀನಿ ಸರ್, ನನ್ಗೆ ಈ ಪ್ರೊಫೆಷನ್ ಇಷ್ಟ ಇಲ್ಲ, ಗೋ ಬ್ಯಾಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಅವ್ರು ಹೇಳಿದ್ದೇನು ಅಂದ್ರೆ, ಆ ಧೈರ್ಯ ನಿನ್ನ ಹತ್ರ ಇದ್ಯಾ, ಆ ಸ್ಟಫ್ ನಿನ್ನ ಹತ್ರ ಇದ್ಯಾ? ಸೊ 1 ವರ್ಷ 2 ವರ್ಷ ವೇಸ್ಟ್ ಆಯ್ತು, ತಲೆ ಕೆಡ್ಸ್ಕೋಬೇಡ. ನಿನ್ ಪ್ಯಾಷನ್ ಅಲ್ಲಿ ಇದ್ಯಾ, ನಿಂಗ್ ನಾಲೆಡ್ಜ್ ಇಲ್ದಲೆ ಹೋಗ್ಬಾರ್ದು. ಈಗ ಕೆಲವ್ರು ಏನ್ ಮಾಡ್ತಾರೆ, ನಾಲೆಡ್ಜ್ ಇಲ್ದಲೆ ಹೋಗ್ಬಿಟ್ಟು ಒದ್ದಾಡ್ಕೊಂಡು ನನ್ಗೆ ಇಲ್ಲೂ ಆಗಲ್ಲ ಅಂದ್ಬಿಟ್ಟು ವಾಪಸ್ ಬರ್ತಾರೆ. ಆತರ ಇರಬಾರ್ದು. ನಾನ್ ಸರ್ವೈವ್ ಆಗ್ತೀನಿ ಅಂತ ನಿಮ್ಮನ್ನ ನೀವೇ ಕ್ವಶನ್ ಕೇಳ್ಕೊಳ್ಳಿ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಂತ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮನ್ನ ನೀವೇ ಕ್ವಶನ್ ಕೇಳಿದಾಗ ನಾನ್ ಸರ್ವೈವ್ ಆಗ್ತೀನಿ ಅಂತ ನಿಮಗ್ ನೀವೇ ಆನ್ಸರ್ ಕೊಟ್ಕೊಂಡಾಗ ಕಮ್ ಬ್ಯಾಕ್ ಟು ನಿಮ್ಮ ಪ್ಯಾಷನ್ ಹತ್ರ ಬನ್ನಿ. ಖಂಡಿತ ಆಪರ್ಚುನಿಟಿ ತುಂಬಾ ಇದೆ. ಹೇಳ್ತಾರೆ ಟಿವಿಲಿ, ನಮ್ದು ಇಂಡಿಯಾದಲ್ಲಿ ಕೆಲಸ ಸಿಗ್ತಾ ಇಲ್ಲ, ಅದಾಗ್ತಿಲ್ಲ, ಇದಾಗ್ತಿಲ್ಲ. ನಿಜವಾಗ್ಲೂ ಸುಳ್ಳು ಅನ್ಕೋತೀನಿ ನಾನು. ನಂಗೆ ನಗು ಬರುತ್ತೆ. ಸೊ ಸ್ಟಿಲ್ ನಾನು ಹುಡುಕ್ತಾ ಇದ್ದೀನಿ ನನ್ನ ಎಂಪ್ಲಾಯ್ಗಳನ್ನ, ನಿಜವಾಗ್ಲೂ ಸಿಗ್ತಾ ಇಲ್ಲ ಸ್ಟಫ್ ಇಂಥವ್ರು ಇರೋ ಅಂತವ್ರು. ನಾಲೆಡ್ಜ್ ಇಲ್ದಲೆ ಅವ್ರು ಬಂದಾಗ ಯಾರು ತಗೊಳಲ್ಲ. ನೀವು ಅದಕ್ಕೆ ಅಂತ ಬೇಕಾಗಿದ್ದ ಕೋರ್ಸ್ಗಳನ್ನ ನೀವು ಮಾಡ್ಕೊಳ್ಳಿ. ಮ್ಯೂಸಿಕಲ್ ಅಲ್ಲಾಗ್ಲಿ, ನಿಮ್ಮ IT ಡಿಪಾರ್ಟ್ಮೆಂಟ್ ಆಗ್ಲಿ, ಮತ್ತೊಂದು ಏನೇ ಇದ್ರಲ್ಲಿ ಅಪ್ಡೇಟ್ ಇರ್ರಿ. ಯಾಕೆ ನಿಮ್ಗೆ ಆಪರ್ಚುನಿಟಿ ಸಿಗಲ್ಲ? ಸಿಕ್ಕೇ ಸಿಗುತ್ತೆ. ನೀವು, ನಾನು ಚಿಕ್ಕ ವಯಸ್ಸಲ್ಲಿ ನಾನು ಸಂಗೀತ ಕಲ್ತಿದ್ದೆ, ಅದನ್ನ ನಂಬ್ಕೊಂಡು ನಾನು ಬರ್ತೀನಿ, ಆಗಲ್ಲ. ಇವಾಗಿನ ಟ್ರೆಂಡ್ಗೆ, ಇವಾಗಿನ ಮ್ಯೂಸಿಕ್ ನೀವು ಅರ್ಥ ಮಾಡ್ಕೊಂಡು, ಇವಾಗಿನ ಟೆಕ್ನಾಲಜಿ ನೀವು ಅರ್ಥ ಮಾಡ್ಕೊಂಡು ಬರ್ತೀರಾ, ಆರಾಮಾಗಿ ಆಪರ್ಚುನಿಟಿ ಇದೆ. ಖಂಡಿತ. ಹೌದು ಸರ್, ಇವಾಗ ಮ್ಯೂಸಿಕ್ ಕಲ್ತ್ರೆ ನಾನು ಎಲ್ಲ ಭಾಷೆಯಲ್ಲೂ ಕಂಪೋಸ್ ಮಾಡ್ಬೋದಾ? ಎಕ್ಸಾಂಪಲ್, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತೆಲುಗು, ಮಲಯಾಳಂ, ತಮಿಳ್, ಕನ್ನಡ ಎಲ್ಲ ಭಾಷೆದಲ್ಲೂ ನಾನು ಮಾಡ್ಬೋದಾ ಸರ್? ಆರಾಮಾಗಿ ಮಾಡ್ಬೋದು ನಿಮಗೆ. ಸೊ ನೀವು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅಥವಾ
ಸಾರಿ, ನೀವು ಮತ್ತೆ ಡೈರೆಕ್ಟರ್ ಅವ್ರನ್ನ ಕಮ್ಯುನಿಕೇಟ್ ಮಾಡಕ್ ಒಂದು ನಾಲೆಡ್ಜ್ ಇತ್ತು ಅಂದ್ರೆ ನೀವು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೋದು. ಯಾಕೆಂದ್ರೆ ಮ್ಯೂಸಿಕ್ಗೆ ಲ್ಯಾಂಗ್ವೇಜ್ ಇಲ್ಲ, ಎಕ್ಸ್ಪ್ರೆಷನ್ ಇದೆ. ಇವಾಗ ನೀವೇನ್ ಮಾಡ್ತೀರಾ, ಅಮ್ಮ ಅಂತೀರಾ ಸರಿನಾ, ತೆಲುಗು ತಮಿಳವ್ರೆ ಮಾ ಅಂತಾರೆ, ಇನ್ನೊಂದು ಹಿಂದಿಲಿ ಮಾ ಅಂತಾರೆ, ಎಲ್ಲ ಭಾವನೆ ಒಂದೇನೆ ಅದು. ಹಾಗಾಗಿ ಅದ್ರಲ್ಲೇನು ವ್ಯತ್ಯಾಸ ಇಲ್ಲ. ಯಾವುದೇ ನೀವು ಕರ್ನಾಟಕ ಬಿಟ್ಟು ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ಕಂಪೋಸ್ ಮಾಡ್ಬೋದು, ಅಲ್ಲೂ ಬೇಕಾದ್ರೆ ಹೆಸರು ಮಾಡ್ಬೋದು. ಬಟ್ ಆ ಒಂದು ನೇಟಿವಿಟಿ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಈಗ ತೆಲುಗಿಗೆ ಅದರದೇ ಆದಂತ ನೇಟಿವಿಟಿ ಇದೆ, ತಮಿಳಿಗೆ ಅದರದೇ ಆದಂತ ನೇಟಿವಿಟಿ ಇದೆ. ಸೊ ಈಗ ನಾವು ರಾಕ್ ಅಂದ್ರೆ ನೀವು ವೆಸ್ಟರ್ನ್ ಅನಲೈಸ್ ಮಾಡಿದ್ರೆ, ವೆಸ್ಟರ್ನ್ ಕಾಮನ್ ಆಗಿ ಏನಿದೆ, ಪಿಯಾನೋ ಇರುತ್ತೆ, ಒಂದು ಡ್ರಮ್ಸ್ ಇರುತ್ತೆ, ಒಂದು ಗಿಟಾರ್ ಇರುತ್ತೆ, ಒಂದು ಎಲೆಕ್ಟ್ರಿಕ್ ಗಿಟಾರ್ ಇರುತ್ತೆ, ಒಂದು ಬೇಸ್ ಗಿಟಾರ್ ಇರುತ್ತೆ. ನೀವ್ ಅದನ್ನ ತಗೊಂಡ್ ಬಂದ್ಬಿಟ್ಟು ನಾನ್ ತಮಿಳ್ನಾಡಲ್ಲಿ ನೀವು ಮಾಡ್ತೀನಿ, ನಾನು ಕಂಪೋಸರ್ ಆಗಿ ಮಾಡ್ಬಿಡ್ತೀನಿ, ಆಗಲ್ಲ. ತಮಿಳ್ನಾಡಿಗೆ ಏನ್ ಬೇಕು, ಡೋಲ್ಗಳು ಬೇಕು, ಅವ್ರದೇ ಅಂತ ಸೆಟ್ ಆಫ್ ನೇಟಿವ್ ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದನ್ನ ನೀವು ಯೂಸ್ ಮಾಡಿದಾಗ, ಅರ್ಥ ಮಾಡ್ಕೊಂಡ್ ಮಾಡಿದಾಗ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ಫಸ್ಟ್ ನೀವು ಆ ನೇಟಿವಿಟಿ ಅರ್ಥ ಮಾಡ್ಕೊಂಡು ನೀವು ಅದಕ್ಕೆ ಕೇಳಿದಾಗ ಆರಾಮಾಗಿ ಆಗುತ್ತೆ ಸಕ್ಸಸ್. ಸರ್, ಇವಾಗ ಮ್ಯೂಸಿಕ್ ಕೇಳಿದ್ರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಇದು ನಿಜನಾ ಸುಳ್ಳ ಸರ್? ಅದು 100% ನಿಜ. ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾಳೆನೇ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನಾನು. ನಾನು ಮಾಡಿ ಅನುಭವಕ್ಕೆ ಬಂದಿದೆ. ಸೊ ನಾನು ಪ್ರೆಸಿಡೆನ್ಸಿಲಿ ವರ್ಕ್ ಮಾಡ್ತಾ ಇದ್ದೆ. ಇಲ್ಲಿ ನಮ್ಮ ಮನೆಯಿಂದ ಪ್ರೆಸಿಡೆನ್ಸಿಗೆ 1 hour ಟ್ರಾವೆಲ್. ನಾನು ಸ್ವಲ್ಪ ಸೋಂಬೇರಿ, ನಾನು ಮ್ಯೂಸಿಷಿಯನ್ಸ್ ಯೂಶಲಿ ಸೋಂಬೇರಿಗಳಿರ್ತಾರೆ. ನಾ ಏನ್ ಮಾಡ್ತಿದ್ದೆ, ಸ್ವಲ್ಪ ಡಿಲೇ ಆಗ್ಬಿಡ್ತಿತ್ತು. ಅವಾಗ ಏನ್ ಮಾಡ್ತಾ ಇದ್ದೆ ಗೊತ್ತಾ, ನಾನು ಯಾವಾಗ್ಲೂ ಇಯರ್ಫೋನ್ಗೆ ಮ್ಯೂಸಿಕ್ ಹಾಕೊಂಡೇ ಹೋಗ್ತಿದ್ದೆ, ಟ್ರಾವೆಲ್ ಮಾಡ್ತಿದ್ದು. ಅವಾಗ ಏನ್ ಮಾಡ್ತಿದ್ದೆ, ನಾನು DJ ಮ್ಯೂಸಿಕ್ ನ ಹಾಕೋತಿದ್ದೆ ಮೊಬೈಲ್ಗೆ. ಇಲ್ಲಿಂದ ನಾನು 35 minutes 40 minutes ರೀಚ್ ಆಗ್ತಿದೆ. ಒಂದೊಂದ್ ಟೈಮ್ ನಾನು ಏನ್ ಮಾಡ್ತಿದ್ದೆ, ಬೇಗ ರೆಡಿ ಆಗ್ಬಿಡ್ತಿದ್ದೆ. 1.5 hour ಇದೆ ಇನ್ನು ಹೋಗೋದು. ಅಂತ ಟೈಮಲ್ಲಿ ಸಾಫ್ಟ್ ಮ್ಯೂಸಿಕ್ ಕಿವಿ ಹಾಕೊಂಡು ನಿಧಾನ ಟ್ರಾವೆಲ್ ಮಾಡ್ತಾ ಇದ್ದೆ. ಅವಾಗ ಏನಾಗುತ್ತೆ ಅಂದ್ರೆ, ಆ ಮ್ಯೂಸಿಕ್ ಕೂಡ ನಿಮ್ಮ ಟ್ರಾವೆಲಿಂಗ್ ಡಿಸ್ಟೆನ್ಸ್ ನ ಕವರ್ ಮಾಡಕ್ ಹೆಲ್ಪ್ ಆಗುತ್ತೆ. ನಿಮ್ಮ ಮೈಂಡ್ ಏನ್ ಮಾಡುತ್ತೆ, ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳತ್ತೆ. ನೀವು ಇಲ್ಲೇನೆ ನೀವು ಅರ್ಥ ಮಾಡ್ಕೊಳ್ಳಿ, ಮೈಂಡ್ ನಿಮ್ಮನ್ನ ಅದು ಕಂಟ್ರೋಲ್ ತಗೊಂಡು, ಮ್ಯೂಸಿಕ್ ನ ಮೈಂಡ್ ಕಂಟ್ರೋಲ್ ತಗೊಂಡು ಅಲ್ಲಿ ಟ್ರಾವೆಲ್ ಡಿಸ್ಟೆನ್ಸ್ ಕವರ್ ಆಯ್ತು. ಇದು ಚಿಕ್ಕ ಎಕ್ಸಾಂಪಲ್. ಇಲ್ಲೇ ನಿಮ್ಗೆ ಅರ್ಥ ಆಗುತ್ತೆ, ಮ್ಯೂಸಿಕ್ ನ ಕಲ್ತ್ರೆ ನೀವು ಏನೇನ್ ಪಾಸಿಬಿಲಿಟೀಸ್ ಮಾಡ್ಬೋದು, ಬಿಡ್ಬೋದು, ಎಲ್ಲ ಮಾಡ್ಬೋದು. ಆದ್ರಂತೂ ಧ್ಯಾನ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಧ್ಯಾನ ಅಥವಾ ಮ್ಯೂಸಿಕ್ ನ ಕೇಳೋದಂತ ಇದೆಯಲ್ಲ, ನಿಜವಾಗ್ಲೂ ಹೆಲ್ಪ್. ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಈಗ ತಾನ್ಪುರ ಅಂತ ಒಂದು ಸೌಂಡ್ ಇದೆಯಲ್ಲ, ತಮೂರ ಶ್ರುತಿ, ಅದನ್ನ ಸತತವಾಗಿ ಪ್ರತಿ ದಿವಸ ನೀವು 1/4 ಗಂಟೆ ಅಥವಾ 20 ನಿಮಿಷ ಒಂದು ಸಿಟ್ಟಿಂಗ್ ಅಲ್ಲಿ ಕುತ್ಕೊಂಡು ನೀವು ಕೇಳಿದಾಗ ನಿಮ್ಮ BP ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವ್. ಈಗ ನೀವು ಯಾವುದೇ ಒಂದು ವರ್ಕ್ಶಾಪ್, ತುಂಬಾ ನಾನು ತುಂಬಾ ವರ್ಕ್ಶಾಪ್ ಅಟೆಂಡ್ ಮಾಡಿ, ತುಂಬಾ ದೊಡ್ಡ ವರ್ಕ್ಶಾಪ್ ಹೋದಾಗ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಇನ್ನೇನ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ಬೇಕು, ಅವಾಗ ಒಂದು ತಾನ್ಪುರ ಮ್ಯೂಸಿಕ್ ಹಾಕ್ಬಿಡ್ತಾರೆ, ಪ್ಲೇನ್ ಮ್ಯೂಸಿಕ್ ಹಾಕ್ತಾರೆ. ಅವಾಗ ಏನಂದ್ರೆ, ನೀವು ಹೊರಗಡೆ ಏನೇನೋ ಟ್ರಾಫಿಕ್ ಅಲ್ಲಿ ಬಂದಿರ್ತೀರಾ, ಬಂದು ಕುತ್ಕೊಂಡ್ಬೇಕಾರೆ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ನ ನಾರ್ಮಲ್ ತಂದು ಆಮೇಲೆ ನಿಮ್ಗೆ ವಿಷಯನ ಇಂಜೆಕ್ಟ್ ಮಾಡ್ತಾರೆ. ಸೊ ಅವಾಗ ನೀವು ಕಾಮ್ ಆಗ್ತೀರಾ ಇಲ್ವಾ? ಡೆಫಿನೆಟ್ಲಿ ಸರ್. ಸೊ ದಟ್ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಎಕ್ಸಾಕ್ಟ್ಲಿ, ಅಲ್ಲೂ ಮ್ಯೂಸಿಕ್ ವರ್ಕ್ ಆಗ್ತಾ ಇದೆ. ಸರ್, ಇವಾಗ ನಾನು ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀನಿ, ನೀವು ಬೇಗ ಥಟ್ ಅಂತ ಆನ್ಸರ್ ಹೇಳಿ. ಸರ್, ನಿಮ್ಗೆ ಕರ್ನಾಟಕದಲ್ಲಿ ಫೇವರೆಟ್ ಪ್ಲೇಸ್ ಯಾವುದು? ನನಗೆ ಕರ್ನಾಟಕದಲ್ಲಿ ಮ್ಯೂಸಿಕ್ ಎಲ್ಲಿರುತ್ತೋ, 24 hours ಎಲ್ಲಿರುತ್ತೋ, ಅದು ತುಂಬಾ ಫೇವ್ರೆಟ್ ಪ್ಲೇಸ್. ಇದ್ರಲ್ಲಿ ಎಕ್ಸ್ಪೆಷಲಿ ಗದಗಲ್ಲಿ ಅಜಯ್ ಅವ್ರ ಆಶ್ರಮ ಇದೆ. ಆ ಆಶ್ರಮದಲ್ಲಿ 24 hours ಮ್ಯೂಸಿಕ್ ನಡೀತಾ ಇರುತ್ತೆ, ಪ್ರಾಕ್ಟೀಸ್. ನನ್ಗೆ ಅದು ಫೇವ್ರೆಟ್ ಸ್ಪಾಟ್ ಅಂತ ಅನ್ಕೋತೀನಿ. ಯಾವ ಪ್ಲೇಯರ್ ಕಂಡ್ರೆ ಇಷ್ಟಪಡ್ತೀರಾ RCB ಟೀಮಲ್ಲಿ? ನಮ್ಗೆ ಫೇವ್ರೆಟ್ ರಾಹುಲ್, ಕೊಹ್ಲಿ ಬಿಟ್ಟು ನಾವ್ ಇನ್ಯಾರನ್ನೂ ಇಷ್ಟಪಡಲ್ಲ ಅಷ್ಟೊಂದು. ಸಚಿನ್ ಇರೋ ತನಕ ಇಸ್ ಎ ಗಾಡ್. ನಾವ್ ಅವ್ರನ್ನ ಬಿಟ್ಟು ಇನ್ಯಾರನ್ನೂ ಇಷ್ಟಪಡ್ತಿರ್ಲಿಲ್ಲ. ಸೊ ಆ ಪೊಸಿಷನ್ ಇವಾಗ ತಗೊಂತಾ ಇರೋದು ಕೊಹ್ಲಿನೇ. ನೈಸ್. ನಿಮ್ ಫೇವ್ರೆಟ್ ಊಟ ಏನು ತಿಳ್ಕೊಬೋದಾ? ರಾಗಿ ಮುದ್ದೆ ಬಸ್ಸಾರು. ಸೂಪರ್. ನಿಮ್ಗೆ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಯಾರ ಜೊತೆ ಊಟ ಮಾಡಕ್ಕೆ ಇಷ್ಟಪಡ್ತೀರಾ ಲೈಫಲ್ಲಿ? ರೆಹಮಾನ್. ಓ ಗ್ರೇಟ್ ಸರ್. ಬೆಂಗಳೂರಲ್ಲಿ ನಿಮ್ಗೆ ಏನ್ ಇಷ್ಟ ಆಗಲ್ಲ? ಟ್ರಾಫಿಕ್. ಕಾಮನ್ ಫಾರ್ ಆಲ್. ಹೌದು ಸರ್. ಇವಾಗ ನೀವು ಇಷ್ಟೊಂದು ಅಚೀವ್ ಮಾಡಿದೀರಾ ಮ್ಯೂಸಿಕ್ ಫೀಲ್ಡ್ ಅಲ್ಲಿ, ನಿಮ್ದು ಏನಾದ್ರೂ ಒಂದು ಡ್ರೀಮ್ ಇರುತ್ತೆ, ಇನ್ನು ನಾನು ಇದರಲ್ಲಿ ಅಚೀವ್ ಮಾಡ್ಬೇಕು ಅಂತ ಇರುತ್ತೆ, ಫ್ಯೂಚರ್ ಗೋಲ್ಸ್, ಇದ್ರ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ?
ಸಿ ನಾನ್ ಅರ್ಥ ಮಾಡ್ಕೊಂಡಿರೋದು ಸಕ್ಸಸ್ ಅನ್ನೋದು ಏನು ಇಲ್ಲ ಲೈಫಲ್ಲಿ. ಹ್ಮ್ ಅರ್ಥ ಆಯ್ತಲ್ಲ, ನಾವು ಸ್ವಲ್ಪ ಡಿವೋಷನಲ್ ಪರ್ಸನ್ ಆಗಿ ಸಕ್ಸಸ್ ಅನ್ನೋದೇನಿಲ್ಲ. ಸಿ ನಿಮ್ಮ ಎವ್ರಿ ಡೇ ಲೈಫ್ ನ ನೀವು ಆರಾಮಾಗಿ ಮಾಡ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಹೆಲ್ತ್ ಈಸ್ ಫಸ್ಟ್ ಸಕ್ಸಸ್. ಹ್ಮ್ ಸೊ ಸೆಕೆಂಡ್ ಒನ್ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಆಲ್ವೇಸ್ ಹ್ಮ್. ತುಂಬಾ ಒಳ್ಳೆ ಪೊಸಿಷನ್ ತಗೋತೆ. ನಾನೇನೋ ಅಚೀವ್ ಮಾಡ್ಬಿಡ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ತಪ್ಪು ನನಗೂ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಯಾಕಂದ್ರೆ ನೀವು ಯಾರ ಮನ ಕೇಳಿ, ಸರ್ ನೀವು ಏನ್ ಅಚೀವ್ ಮಾಡಿದೀರಾ, ನಾನು ಇನ್ನೂ ಏನು ಕಲ್ತಿಲ್ಲ, ಏನು ಮಾಡಿಲ್ಲ ಅಂತ ಹ್ಮ್ ತುಂಬಾ ಜನ ವ್ಯಕ್ತಿಗಳು ಅಂತವ್ರೆ ಹಂಗ ಅನ್ಬೇಕಾರೆ. ಸೊ ನಾವು ಆದಷ್ಟು ಆ ಒಂದ್ ಮೈಂಡ್ ಸೆಟ್ ಇಂದ ಈಚೆ ಬಂದು ಎವ್ರಿ ಡೇ ಸೊ ಏನ್ ಹೇಳ್ತೀವಿ ಆಕ್ಟಿವ್ ಆಗಿರ್ಬೇಕು. ನಮ್ ಕೈಲಿ ಏನ್ ಪಾಸಿಬಿಲಿಟೀಸ್ ಆಗ ಮಾಡ್ಬೇಕಾಗುತ್ತೆ. ಹ್ಮ್. ಸಕ್ಸಸ್ ಫೇಲ್ಯೂರು ಭಗವಂತಂದು ಬಿಟ್ಬಿಡ್ಬೇಕು. ಖಂಡಿತ. ಅದೇ ಹೇಳ್ತಾರೆ ಉಪೇಂದ್ರ, ಎಕ್ಸ್ಪೆಕ್ಟೇಷನ್ ಈಸ್ ಆಲ್ವೇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ. ಹೌದು ಸರ್. ಅಷ್ಟೇ. ನೀವು ನನ್ನ ಶೋ ಬಂದು ತುಂಬಾ ಒಳ್ಳೆ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಹೇಳಿದ್ದೀರಾ. ಮ್ಯೂಸಿಕ್ನ ಹೇಗೆ ಪ್ಯಾಷನ್ ಆಗಿ ತಿಳ್ಕೊಬೋದು ಸರ್. ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಒಂದು ಒಳ್ಳೆ ಅನುಭವ ಆಯಿತು. ಮ್ಯೂಸಿಕ್ನ ಹೇಗೆ ಮುಂದೆ ತಗೊಂಡೋಗ್ಬೇಕು, ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಿದ್ರಿ. ಸ್ಟೂಡೆಂಟ್ಸ್ಗಾಗಲಿ ಮತ್ತೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ತೋರಿಸ್ತಾ ಇರಬೇಕು ನಾವು ಲೈಫಲ್ಲಿ ಅಂತ ತುಂಬ ಒಳ್ಳೆ ಮೀನಿಂಗ್ಫುಲ್ ಮಾತಾಡಿದ್ರಿ. ಇದು ಒಂದು ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು ನಿಮ್ಮ ಜೊತೆ ಮಾತಾಡಿ. ತುಂಬ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಎಲ್ಲ ಹೇಳಿದ್ರಿ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಧನ್ಯವಾದಗಳು. ವೆಲ್ಕಮ್. ನಮ್ಮಿಂದ ಏನಾದ್ರು ಬೇರೆಯವ್ರಿಗೆ ಮೋಟಿವೇಶನ್ ಸಿಗುತ್ತೆ ಅಂದ್ರೆ ಸೊ ವಿ ಆರ್ ಸೋ ಹ್ಯಾಪಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್.